ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನ್ ನಾಯ್ಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾವು ಇವತ್ತು ಈ ಜಿಯೋಗ್ರಫಿ ವಿಷಯದ ಮೇಲೆ HSTR, GPSTR ಮತ್ತು PSTR ಈ ಮೂರು ಟೀಚರ್ ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳು ಯಾವ ರೀತಿ ಕೇಳ್ತಾನೆ ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಜಿಯೋಗ್ರಫಿ ವಿಷಯ ಅನ್ನುವಂಥದ್ದು ಕೇವಲ HSTR, GPSTR ಮತ್ತು PSTR ಈ ಮೂರು ಎಕ್ಸಾಮಿಗಷ್ಟೇ ಸೀಮಿತ ಅಲ್ಲ. ಅದು ಆಲ್ಮೋಸ್ಟ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕೂಡ ಕನಿಷ್ಠ 12ರಿಂದ 15 ಪ್ರಶ್ನೆಗಳು ಈ ಒಂದು ಜಿಯೋಗ್ರಫಿ ವಿಷಯದ ಮೇಲೆ ಕೇಳ್ತಾ ಬರ್ತಾನೆ. ಹಾಗಾಗಿ ಎಲ್ಲ ಪ್ರಶ್ನೆಗಳು ಕೂಡ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೆ ಯೂಸ್ ಆಗುವಂತಹ ಕ್ವಶನ್ಸ್ಗಳಾಗಿರ್ತವೆ. ನೀವು ತಯಾರಿ ನಡೆಸ್ತಾ ಇರುವಂತಹ ಪ್ರೆಸೆಂಟ್ ಎಕ್ಸಾಮ್ ಯಾವುದಪ್ಪ ಅಂದರೆ ಈ HSTR, GPSTR ಮತ್ತು PSTRಗೆ ಫೋಕಸ್ ಮಾಡ್ತಾ ಇರೋದ್ರಿಂದ ಆ ಒಂದು ಎಕ್ಸಾಮನ್ನು ಆಧಾರವಾಗಿಟ್ಕೊಂಡು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಪ್ರಶ್ನೆಗಳನ್ನು ಇವತ್ತು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನವೂ ಕೂಡ ಈ HSTR, GPSTR ಮತ್ತು PSTR ಮೂರು ಕೋರ್ಸ್ಗಳಿಗೆ ಸಂಬಂಧಪಟ್ಟಂತಹ ಒಂದು ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀವಿ, ವಾಚ್ ಮಾಡಿರಿ ಅಂತ ಹೇಳ್ತಾ, ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ಆನ್ಲೈನ್ ಕೋರ್ಸು ಕೂಡ ಲಾಂಚ್ ಮಾಡಿದ್ದೀವಿ ನೋಡಿ. HSTR, PSTR ಮತ್ತು GPSTR ಮೂರು ಕೋರ್ಸು ಆನ್ಲೈನಲ್ಲಿ ನಿಮಗೆ ಸಿಗುತ್ತೆ. ಏನು ಮಾಡಬೇಕಪ್ಪ ಅಂದರೆ ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದರೆ, ಪೇಮೆಂಟ್ ಕೇಳಿದ್ರೆ ಪೇಮೆಂಟ್ ಮಾಡಿದರೆ ನಿಮಗೆ ಸಿಲೆಬಸ್ ವೈಸಲ್ಲಿ ಅಂದರೆ ಆಯಾ ಕೋರ್ಸಿಗೆ ಏನು ಸಿಲೆಬಸ್ ಇರುತ್ತೋ ಆ ಸಿಲೆಬಸ್ಸನ್ನು ಚಾಪ್ಟರ್ ವೈಸಲ್ಲಿ ಕ್ಲಾಸ್ ಮಾಡಿಕೊಟ್ಟಿದ್ದೀವಿ. PDF ನೋಟ್ಸ್ ಇರುತ್ತೆ, ಅದ್ರ ಜೊತೆಗೆ ಟೆಸ್ಟ್ ಸೀರೀಸು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಹೊಸ ಅಪ್ಡೇಟ್ಸ್ ಏನಾದ್ರು ನೋಟಿಫಿಕೇಶನ್ ಆದ ನಂತರ ಬಂದರೆ ಆ ವಿಡಿಯೋಸನ್ನು ಕೂಡ ನಿಮಗೆ ಮಾಡಿಕೊಡ್ತೀವಿ. ಸೊ ಇವು ನಮ್ಮ ಅಕಾಡೆಮಿಯ ವತಿಯಿಂದ ಲಾಂಚ್ ಆಗಿರುವಂತಹ ಪ್ರಮುಖ ಕೋರ್ಸುಗಳಾಗಿರ್ತವೆ. ಹಾಗೆ ಸ್ನೇಹಿತರೆ, ನಮ್ಮಲ್ಲಿ ಈ PC, PSI, FDA, SDA ಹಾಗೆ KS ಎಕ್ಸಾಮಿಗೆ ಆಫ್ಲೈನ್ ಕೋರ್ಸು ಕೂಡ ಇದೆ. ಯಾರಿಗಾರು ಆಫ್ಲೈನ್ ಕ್ಲಾಸ್ ಕೇಳಬೇಕಂತ ಇಂಟ್ರೆಸ್ಟ್ ಇದ್ದರೆ ಶಿವಮೊಗ್ಗದಲ್ಲಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ಬಂದು ಜಾಯ್ನ್ ಕೂಡ ಆಗ್ಬೋದು. ಹಾಗಾದರೆ ಇವತ್ತಿನ ಮೊದಲನೇ ಪ್ರಶ್ನೆ ಯಾವುದು ಅಂತ ನೋಡೋದಾದರೆ, ಇಂಗ್ಲೆಂಡಿನಲ್ಲಿ ಸಂಜೆ 5 ಗಂಟೆ ಸಮಯವಿದ್ದರೆ ಆಗ ಭಾರತದ ಕಾಲಮಾನ ಎಷ್ಟು ಅಂತ ಇದೆ. ಸೊ ಇಂಗ್ಲೆಂಡ್ನಲ್ಲಿ ಟೈಮ್ ಕೊಟ್ಟಿದ್ದಾನೆ, ಎಷ್ಟು ಗಂಟೆ ಅಪ್ಪ ಅಂದರೆ 5 ಗಂಟೆ ಸಮಯ ಇರುತ್ತೆ. ಆಗ ಭಾರತದಲ್ಲಿ 9 ಗಂಟೆ 30 ನಿಮಿಷ ಇರುತ್ತೋ, 10 ಗಂಟೆ 30 ನಿಮಿಷನೋ, 11:30, 12:30 ಅಂತ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಇಂಗ್ಲೆಂಡ್ನಲ್ಲಿ 5 ಗಂಟೆ ಸಂಜೆ ಸಮಯವಿರುವಂಥದ್ದು. ನಮ್ಮಲ್ಲಿ ಎಷ್ಟು ಗಂಟೆ ಇದೆ ಅನ್ನೋದಾದರೆ ಹೇಗೆ ಅರ್ಥ ಮಾಡ್ಕೋಬೇಕು? ಫಸ್ಟು ಈ ಸಮಯವನ್ನು ನಿರ್ಧರಿಸುವಂತಹ ರೇಖಾಂಶಗಳು ಯಾವುದು ಅನ್ನೋದು ನಮಗೆ ಗೊತ್ತಿರಬೇಕು. ಈಗ ಓವರಾಲಲ್ಲಿ ಭೂಮಿಯ ಮೇಲೆ 2 ರೇಖೆಗಳನ್ನು ಡ್ರಾ ಮಾಡ್ತೀವಿ. ಒಂದು ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವಂತಹ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶಗಳು, ಲ್ಯಾಟಿಟ್ಯೂಡ್ಸ್ ಅಂತ ಕರೆಯೋದು. ಅದೇ ಉತ್ತರದಿಂದ ದಕ್ಷಿಣಕ್ಕೆ ಎಳೆಯುವಂತಹ ರೇಖೆಗಳನ್ನು ಏನಂತ ಕರಿತೀವಿ ನಾವು? ರೇಖಾಂಶಗಳು ಅಂತ ಕರೆಯೋದು. ಹಾಗಾದರೆ ನಮಗೆ ಇಲ್ಲಿ ಸಮಯವನ್ನು ತಿಳ್ಕೊಳ್ಳೋದಕ್ಕೆ ಯೂಸ್ ಆಗುವಂಥದ್ದು ಯಾವುದು ಅಂತ ಕೇಳಿದರೆ ರೇಖಾಂಶಗಳು ತುಂಬ ಯೂಸ್ ಆಗ್ತಾವೆ ನಮಗೆ. ಈ ರೇಖಾಂಶಗಳೇ ಟೈಮ್ ಮತ್ತು ಡೇಟಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗಾದರೆ ಈ ಸಮಯವನ್ನು ಕಂಡುಹಿಡಿಯುವಂತಹ ಒಂದು ವಿಧಾನ ಹೇಗೆ ಅನ್ನೋದು ಗೊತ್ತಿರಬೇಕು ನಮಗೆ. ನಾವು ಇಡೀ ಪ್ರಪಂಚಕ್ಕೆ ಕಾಲಮಾನವನ್ನು ನಿರ್ಧರಿಸುವಂತಹ ಒಂದು ರೇಖೆಯನ್ನು 0 ಡಿಗ್ರಿ GMT ರೇಖೆ ಅಂತ ಕರಿತೀವಿ. 0 ಡಿಗ್ರಿ GMT ಲೈನ್ ಅಂತ, ಗ್ರೀನ್ವಿಚ್ ಮೆರಿಡಿಯನ್ ಟೈಮ್ ಅಂತ, UTC ಅಂತ ಈ ಕರೆಯುವಂಥದ್ದು. ಈ 0 ಡಿಗ್ರಿ ಲಂಡನ್ನ ಮೂಲಕ ಹಾದು ಬರುವಂಥದ್ದು. ಅದು ಗ್ರೀನ್ವಿಚ್ ಎಂಬ ಸ್ಥಳದ ಮೂಲಕ ಹಾದು ಬರೋದ್ರಿಂದ ಇದನ್ನು ಗ್ರೀನ್ವಿಚ್ ರೇಖೆ ಅಂತ ಕರೆಯುತ್ತೀವಿ. ಆ ಗ್ರೀನ್ವಿಚ್ ರೇಖೆ ಅನ್ನುವಂಥದ್ದು ವರ್ಲ್ಡ್ ಟೈಮನ್ನು ಸೆಟ್ ಮಾಡುತ್ತೆ, ಪ್ರಪಂಚದ ಕಾಲಮಾನವನ್ನು ನಿರ್ಧಾರ ಮಾಡುತ್ತೆ. ಅದು ಬೇಸ್. ಇದು ವರ್ಲ್ಡ್ ಟೈಮನ್ನು ಸೆಟ್ ಮಾಡೋದಕ್ಕೆ ಇದು ಬೇಸ್ ಆಗಿರುತ್ತೆ. 0 ಡಿಗ್ರಿ GMT ರೇಖೆಯಿಂದ ನೀವು ಪೂರ್ವದ ಕಡೆ ಏನಾದ್ರು ಬಂತಂದರೆ ಟೈಮು ಪ್ಲಸ್ ಆಗ್ತಾ ಹೋಗುತ್ತೆ, ಪಶ್ಚಿಮದ ಕಡೆ ಹೋದರೆ ಟೈಮ್ ಏನಾಗತ್ತಪ್ಪ ಅಂದರೆ ಮೈನಸ್ ಆಗುತ್ತೆ. ಈಗ 0 ಡಿಗ್ರಿ ಗ್ರೀನ್ವಿಚ್ ರೇಖೆ ಪೂರ್ವದ ಕಡೆ ಪ್ಲಸ್ಸು, ಪಶ್ಚಿಮದ ಕಡೆ ಮೈನಸ್ ಆದರೆ ಪೂರ್ವದಲ್ಲಿ ಒಟ್ಟು ಎಷ್ಟು ರೇಖಾಂಶಗಳಿದೆಯಪ್ಪ ಅಂದರೆ 180 ಡಿಗ್ರಿ ರೇಖಾಂಶಗಳಿದ್ದಾವೆ. ಅಂದರೆ ಎಷ್ಟು ಅವರ್ಸ್ ಅಂತ ಅರ್ಥ? 12 ಅವರ್ಸ್ ಅಂತ ಅರ್ಥ. ಈ ಕಡೆ ಪಶ್ಚಿಮದ ಕಡೆ ಇಲ್ಲೂ ಕೂಡ 180 ಡಿಗ್ರಿ ರೇಖಾಂಶಗಳಿದ್ದಾವೆ. ಇಲ್ಲೂ ಕೂಡ 12 ಗಂಟೆ ಸಮಯವಿರುತ್ತೆ. ಅಂದರೆ ಅರ್ಥ 24 ಗಂಟೆ ಆಗುತ್ತೆ. 360 ಡಿಗ್ರಿ ರೇಖಾಂಶಗಳಿದ್ದಾವೆ, 24 ಗಂಟೆ ಸಮಯ ಇರುತ್ತೆ. ಒಂದು ಕಡೆ ಹಗಲಿದ್ರೆ ಮತ್ತೊಂದು ಕಡೆ ರಾತ್ರಿ ಇರುತ್ತೆ. ಈಗ ನಮಗೆ 0 ಡಿಗ್ರಿ ಗ್ರೀನ್ವಿಚ್ ಅಥವಾ ಲಂಡನ್ನಲ್ಲಿ ಸಂಜೆ 5 ಗಂಟೆ ಟೈಮ್ ಇದೆ.
ಆದರೆ ಭಾರತ ಎಲ್ಲಿದೆ ಅನ್ನೋದು ಗೊತ್ತಿರಬೇಕಲ್ಲ. ಭಾರತ ಈ ಭಾಗದಲ್ಲಿ ಕಂಡುಬರುತ್ತೆ, ಇಂಡಿಯಾ ಅನ್ನೋಂಥದ್ದು ಈ ಮಧ್ಯ ಭಾಗದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದೋಗುತ್ತೆ, ಇಲ್ಲಿ ಇಂಡಿಯಾ ಅಂತ ಕನ್ಸಿಡರ್ ತಗೊಳ್ಳೋಣ. ಇದು ಭಾರತದ ಪೊಸಿಷನ್. ಭಾರತದ ಮಧ್ಯಭಾಗದಲ್ಲಿ ಹಾದೋಗೋದು ಕರ್ಕಾಟಕ ಸಂಕ್ರಾಂತಿ ವೃತ್ತ. ಕ್ಲಿಯರಾ? ಹಾಗಾದರೆ ಈ ಒಂದು ರೇಖೆಯನ್ನು ಆಧಾರವಾಗಿ ಇಟ್ಕೊಂಡು ಟೈಮನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು? ಫಸ್ಟ್ ನಮಗೆ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಸೂರ್ಯನ ಕಿರಣಗಳು ಹಾದು ಹೋಗೋಕ್ಕೆ, ಸೊ ಇಲ್ಲಿ ಸೂರ್ಯನ ಕಿರಣಗಳು ಹಾದು ಹೋಗೋಕ್ಕೆ ಎಷ್ಟು ನಿಮಿಷ ಟೈಮ್ ತೆಗೆದುಕೊಳ್ಳುತ್ತಪ್ಪ ಅಂತ ಕೇಳಿದರೆ 4 ಮಿನಿಟ್ಸ್ ಬೇಕು, 4 ನಿಮಿಷ ಬೇಕು. 15 ರೇಖಾಂಶವನ್ನು ಹಾದು ಹೋತಂದರೆ ಎಷ್ಟು ನಿಮಿಷಗಳು ಬೇಕಾಗತ್ತಂತ ಕೇಳಿದಾಗ 4 ಮಾಡಿದರೆ ಎಷ್ಟು ಬರುತ್ತಪ್ಪ ಅಂದರೆ 60 ಬರುತ್ತೆ. 60 ಅಂದರೆ 1 ಅವರ್ ಅಂತ ಅರ್ಥ, 1 ಗಂಟೆ. 15 × 4 ಅಂದರೆ 60 ಬರುತ್ತೆ, 60 ಅಂದರೆ 1 ಗಂಟೆ ಅರ್ಥ. ಅದೇ ಈಗ ಭಾರತದ ಕಾಲಮಾನವನ್ನು ಲಂಡನ್ನ ಕಾಲಮಾನಕ್ಕಿಂತ ಕಂಪೇರಿಸನ್ ಮಾಡಿದಾಗ ಎಷ್ಟು ಬರುತ್ತಂತ ಗೊತ್ತಿರಬೇಕು ನಮಗೆ. ಅಲ್ಲಿ ಕೇಳಿಬಿಟ್ಟಿದ್ದಾನೆ, ಅಲ್ಲಿ 5 ಗಂಟೆ ಇದೆ, ನಮ್ಮಲ್ಲಿ ಎಷ್ಟು ಗಂಟೆ ಇದೆ ಅಂತ ಹೆಂಗೆ ಹೇಳೋದು ನಾವು? ಅದು ಅರ್ಥ ಆಗಬೇಕಲ್ವ ನಮಗೆ. ಈಗ ಫಸ್ಟು ಇಂಡಿಯನ್ ಟೈಮನ್ನು ಕಂಡುಹಿಡಿಯೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಸೊ ನಮ್ಮ ಕಾಲಮಾನವನ್ನು ನಿರ್ಧರಿಸುವಂಥ ರೇಖಾಂಶ ಯಾವುದಪ್ಪ ಅಂದರೆ 82.5 ಡಿಗ್ರಿ ಪೂರ್ವ ರೇಖಾಂಶ ಭಾರತದ ಕಾಲಮಾನವನ್ನು ನಿರ್ಧಾರ ಮಾಡುತ್ತೆ. 82.5 ಡಿಗ್ರಿ ಈಸ್ಟ್ ಲ್ಯಾಂಗಿಟ್ಯೂಡ್ ಅನ್ನೋದು ಇಂಡಿಯನ್ಸ್ ಟೈಮನ್ನು ಸೆಟ್ ಮಾಡೋದು. ಯಾಕಂದರೆ ನಾವು ಈಸ್ಟರ್ನ್ ಸೈಡಲ್ಲಿ ಇದ್ದೀವಿ GMT ಇಂದ. ನೋಡಿ 82.5 ಇಂಟು 4 ಮಾಡಬೇಕು. ಎಷ್ಟು ಬರುತ್ತಪ್ಪ ಅಂದರೆ 330 ಬರುತ್ತೆ. ಆ 330ಯನ್ನು 60ಇಂದ ಡಿವೈಡ್ ಮಾಡಿದರೆ ಎಷ್ಟು ಬರುತ್ತಪ್ಪ ಅಂದರೆ 5.5 ಬರುತ್ತೆ. ಈ 5 ಆಸ್ ಯೂಶುವಲಿ ಟೈಮ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಇದನ್ನು ಟೈಮಲ್ಲಿ ಆಫ್ ಅಂತ ಕನ್ಸಿಡರ್ ಮಾಡಿದರೆ ಎಷ್ಟು ಬರುತ್ತಪ್ಪ ಅಂದರೆ 30 ಮಿನಿಟ್ಸ್ ಬರುತ್ತೆ. ಅದನ್ನೇ ನಾವು 5 ಗಂಟೆ 30 ನಿಮಿಷ ಅಂತ ತೊಗೊಳ್ತೀವಿ. ನಾವು ಈಸ್ಟ್ ಕಡೆ ಇರೋದ್ರಿಂದ ಪ್ಲಸ್ ಸಿಂಬಲನ್ನು ಯೂಸ್ ಮಾಡ್ತೀವಿ. ಹಾಗಾದರೆ ಲಂಡನ್ ಟೈಮಿಗೂ ಇಂಡಿಯನ್ ಟೈಮಿಗೂ ಎಷ್ಟು ಟೈಮ್ ಡಿಫ್ರೆನ್ಸ್ ಇದೆ ಅಂತ ಕೇಳಿದರೆ 5:30 ಅವರ್ಸಷ್ಟು ಟೈಮ್ ಡಿಫ್ರೆನ್ಸ್ ಇರೋದು. ಈಗ 5:15 ಗಂಟೆ ಟೈಮ್ ವ್ಯತ್ಯಾಸ ಇರೋದ್ರಿಂದ ಅಲ್ಲಿ ಕೊಟ್ಟಿರೋ ಟೈಮು ನಮಗೆ ಎಷ್ಟು ಗಂಟೆ ಕೊಟ್ಟಿದ್ದಾನೆ? 5 ಗಂಟೆ ಕೊಟ್ಟಿದ್ದಾರೆ. ಈಗ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೋದಲ್ಲ ಈಸಿಯಾಗಿ. ಅಲ್ಲಿ 5 ಗಂಟೆ ಕೊಟ್ಟಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಲಂಡನ್ನಲ್ಲಿ 5 ಗಂಟೆ ಸಮಯವಿದೆ. ಹಾಗಾದರೆ ಭಾರತದಲ್ಲಿ ಯಾವ ಕಾಲಮಾನ ಇದೆ ಅಂತ ಕೊಟ್ಟಿರೋಂಥ 4 ಆಪ್ಷನ್ ನೋಡಿದಾಗ ಲಂಡನ್ನಿಂದ ಇಂಡಿಯಾ ಎಷ್ಟು ಗಂಟೆ ಮುಂದಿದೆಯಪ್ಪ ಅಂದರೆ 5:15 ಗಂಟೆ ಮುಂದಿದೆ. ಹಾಗಾಗಿ ನಾವು ಪೂರ್ವದಲ್ಲಿರೋದ್ರಿಂದ ಟೈಮ್ ಪ್ಲಸ್ ಮಾಡಬೇಕು ಮೈನಸ್ ಮಾಡಬೇಕಂತ ಗೊತ್ತಿರಬೇಕು. ಪ್ಲಸ್ ಮಾಡ್ಕೊತ ಗೊತ್ತಿರಬೇಕಾಗತ್ತೆ. ಅವ್ರು 5 ಗಂಟೆ ಕೊಟ್ಟಿದ್ದಾನೆ. ಸೊ 5:15 ಗಂಟೆ ಮುಂದೆ ಹೋಗ್ಬೇಕು ನಾವು. 5 ಆದ ನಂತರ 6, 7, 8, 9 ಕ್ಲಿಯರಾ 10 ಅಂತ ತಗೊಳ್ಳೋಣ. 1 ಅವರ್, 2 ಅವರ್, 3 ಅವರ್, 4 ಅವರ್, 5 ಅವರ್. ಇನ್ನೆಷ್ಟು ಬೇಕು? ಹಾಫ್ 1 ಅವರ್ ಬೇಕು. ಅಂದರೆ 30 ಮಿನಿಟ್ಸ್ ಬೇಕು. 30 ಮಿನಿಟ್ಸು ಅಂದರೆ 10 ಗಂಟೆ 30 ನಿಮಿಷ ಇದೆ. ಆಪ್ಷನಲ್ಲಿ 10 ಗಂಟೆ 30 ನಿಮಿಷ ಎಲ್ಲರೂ ಇದೆ ಅಂತ ನೋಡೋದಾದರೆ 10 ಗಂಟೆ 30 ನಿಮಿಷ ಸಿಗೋದು ಬಿ ಆಪ್ಷನಲ್ಲಿ ಮಾತ್ರ ಕಂಡು ಬರುತ್ತೆ. 10 ಗಂಟೆ 30 ನಿಮಿಷ PM ಅಂದರೆ ಆಲ್ರೆಡಿ ರಾತ್ರಿ 10 ಗಂಟೆ 30 ನಿಮಿಷ ನಮ್ಮಲ್ಲಾಗಿರುವಂಥದ್ದು. ಇಲ್ಲಿ ಭಾರತದಲ್ಲಿ ರಾತ್ರಿ 10 ಗಂಟೆ 30 ನಿಮಿಷ PM ಕಂಡು ಬರುತ್ತೆ. ಆಗ ಲಂಡನ್ನಲ್ಲಿ ಏನು ಟೈಮ್ ಇರುತ್ತಪ್ಪ ಅಂದರೆ 5 ಗಂಟೆ ಸಮಯವಿರುತ್ತೆ. ಓವರಾಲ್ ಆಗಿ ನೋಡಿದಾಗ ಲಂಡನ್ನಿಗೂ ಇಂಡಿಯಾಕ್ಕೂ ಟೈಮ್ ಡಿಫ್ರೆನ್ಸ್ ಎಷ್ಟು ಅಂತ ಕೇಳಿದರೆ ಎಷ್ಟು ಆನ್ಸರ್ ಮಾಡಬೇಕು? 5 ಗಂಟೆ 30 ನಿಮಿಷ ಅಷ್ಟು ಟೈಮ್ ಡಿಫ್ರೆನ್ಸ್ ಇದೆ. ಆ 5 ಗಂಟೆ 30 ನಿಮಿಷ ಕ್ಯಾಲ್ಕುಲೇಷನ್ ಮಾಡ್ತಾ ಬಂದಾಗ 10 ಗಂಟೆ 30 ನಿಮಿಷ PM ಆಗಿರೋದನ್ನು ನೋಡ್ತೀವಿ. ಇದು ಸಮಯವನ್ನು ಕಂಡುಹಿಡಿಯುವಂತಹ ಒಂದು ವಿಧಾನ. ನಾವು ನೇರವಾಗಿ ಆನ್ಸರ್ ಮಾಡೋಕ್ಕಾಗಲ್ಲ. ಯಾಕಂದರೆ ನೇರವಾಗಿ ಆನ್ಸರ್ ಮಾಡಬೇಕಂದ್ರೆ ಹೆಂಗೆ ಬರುತ್ತೆ ಅನ್ನೋದು ಗೊತ್ತಿರಬೇಕು. ಆಗ ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು ಭಾರತದ ಕಾಲಮಾನವನ್ನು ನಿರ್ಧರಿಸುವ ರೇಖಾಂಶ ಯಾವುದು ಅಂತ. ಎರಡನೇದು ಅದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಗೊತ್ತಿರಬೇಕು. ಆವಾಗ ಟೈಮ್ ಬರುತ್ತಲ್ಲ, ಆ ಟೈಮನ್ನು ಲಂಡನ್ನಿಂದ ಇಂಡಿಯಾಗೆ ಬಂದರೆ ಪ್ಲಸ್ ಮಾಡಿ, ಇಂಡಿಯನ್ನಿಂದ ಲಂಡನ್ನಿಗೆ ಹೋದರೆ ಮೈನಸ್ ಮಾಡಬೇಕಾಗತ್ತೆ. ಆಗ ಅಕ್ಯುರೇಟ್ ಆಗಿರುವಂತಹ ಆನ್ಸರ್ ನಮಗೆ ಸಿಗತ್ತೆ. ನೋಡಿ, ಮೊದಲನೇ ಪ್ರಶ್ನೆಗೆ ಬಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟು ಎರಡನೇ ಪ್ರಶ್ನೆಗೆ ಹೋಗೋಣ. ಕೊಂಕಣ್ ರೈಲ್ವೆ ಈ ಕೆಳಕಂಡ 2 ಸ್ಥಳಗಳಿಗೆ ಸಂಪರ್ಕ ಕಲ್ಪಿಸುತ್ತದೆ ಅಂತ ಇದೆ. ಕೊಂಕಣ್ ರೈಲ್ವೆ ಅನ್ನೋಂಥದ್ದು ಎಲ್ಲಿಗೆ ಕನೆಕ್ಟ್ ಮಾಡುತ್ತಂದರೆ ಕೇಳಿದರೆ ಪಣಜಿ
ಮುಂಬೈ. ಈಗ ಮುಂಬೈ ಮಂಗಳೂರ, ಮುಂಬೈ ಕೊಚ್ಚಿನ, ಪುಣೆ ಮತ್ತು ಮಂಗಳೂರು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಮುಂಬೈಯಿಂದ ಮಂಗಳೂರಿಗೆ ಕನೆಕ್ಟ್ ಮಾಡುವಂತಹ ಒಂದು ರೈಲ್ವೆ ಯಾವುದಪ್ಪ ಅಂದರೆ ಕೊಂಕಣ್ ರೈಲ್ವೆ. ಸೊ ಈ ಕೊಂಕಣ್ ರೈಲ್ವೆ ಹಿಸ್ಟ್ರಿಯನ್ನು ನೋಡೋದಾದರೆ ಕೊಂಕಣ್ ರೈಲ್ವೆ ಭಾರತದಲ್ಲಿ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾಗ ಈ ವೆಸ್ಟರ್ನ್ ಘಾಟ್ಸಲ್ಲಿರುವಂತಹ ಒಂದು ರೈಲ್ವೆ ಆಗಿರುತ್ತೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಹಾದು ಹೋಗುವಂತಹ ಒಂದು ರೈಲ್ವೆಯನ್ನು ನಾವು ಕೊಂಕಣ್ ರೈಲ್ವೆ ಅಂತ ಕರೆಯೋದು. ಈಗ ಈ ಕೊಂಕಣ್ ರೈಲ್ವೆಗೆ ಮತ್ತೊಂದು ಹೆಸರಿಂದ ಕರಿತೀವಿ, ದೂದ್ ಸಾಗರ್ ಎಕ್ಸ್ಪ್ರೆಸ್ ಅಂತಲೂ ಕೂಡ ಕರೀತಾರೆ. ಈಗ ಯಾಕಂದರೆ ಈ ಒಂದು ಕೊಂಕಣ್ ರೈಲ್ವೆ ಮಾರ್ಗದಲ್ಲಿ ಕರ್ನಾಟಕ ಗೋವಾ ಗಡಿಯಲ್ಲಿ ಮಾಂಡೋವಿ ನದಿಯಿಂದ ನಿರ್ಮಾಣವಾಗಿರುವಂಥ ಒಂದು ಜಲಪಾತ ದೂದ್ ಸಾಗರ್ ಫಾಲ್ಸ್ ಅಂತೇಳಿ, ಆ ಫಾಲ್ಸ್ ಅದೇ ಭಾಗದಲ್ಲಿ ಕಂಡುಬರೋದ್ರಿಂದ ಇದನ್ನು ದೂದ್ ಸಾಗರ್ ಎಕ್ಸ್ಪ್ರೆಸ್ ಅಂತಲೂ ಕೂಡ ಕರೆದಿರೋದು. ಹಾಗಾದರೆ ಕೊಂಕಣ್ ರೈಲ್ವೆ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ನೋಡಿ, ಮುಂಬೈಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಮುಂಬೈ ಅಂದರೆ ಮಹಾರಾಷ್ಟ್ರದ ರೋಹಾದಿಂದ ಸ್ಟಾರ್ಟ್ ಆಗೋದು. ಇದು ಅಕ್ಯುರೇಟ್ ಪ್ಲೇಸ್ ಅಂದರೆ ಯಾವುದು, ರೋಹಾ. ಅಲ್ಲಿಂದ ಎಲ್ಲಿವರೆಗೆ ಬರುತ್ತಿದ್ದು, ಮಂಗಳೂರಿನವರೆಗೆ ಕಂಡುಬರುತ್ತೆ, ಮಂಗಳೂರು. ಸೊ ಇನ್ನು ನೆಕ್ಸ್ಟ್ ಕಂಟಿನ್ಯೂ ಆಗಿ ಅದು ಕೇರಳ ರಾಜ್ಯಕ್ಕೂ ಕೂಡ ಕನೆಕ್ಟ್ ಆಗ್ತಾ ಇರೋದನ್ನು ನೋಡ್ತೀವಿ. ಹಾಗಾದರೆ ಇದು ಭಾರತಕ್ಕೆ ಸಂಬಂಧಪಟ್ಟಂತೆ ರೋಹಾದಿಂದ ಮಂಗಳೂರಿಗೆ ಬಂದರೆ, ಕರ್ನಾಟಕ ಅಂತ ಕೇಳಿದರೆ ಕರ್ನಾಟಕದಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ಕಾರವಾರದಿಂದ ಸ್ಟಾರ್ಟ್ ಆಗುತ್ತೆ. ಕಾರವಾರದಿಂದ ಎಲ್ಲಿಗೆ ಕನೆಕ್ಟ್ ಆಗುತ್ತೆ, ಇದು ಮಂಗಳೂರಿಗೆ ಕನೆಕ್ಟ್ ಆಗುವಂತಹ ಒಂದು ರೈಲ್ವೆ ಯಾವುದಪ್ಪ ಅಂದರೆ ಅದು ಕೊಂಕಣ್ ರೈಲ್ವೆ. ಸೊ ಈ ಕೊಂಕಣ್ ರೈಲ್ವೆ ಏನಿದೆಯಲ್ಲ, ಈ ಒಂದು ರೈಲ್ವೆ ಕಂಪ್ಲೀಟ್ ಪಶ್ಚಿಮ ಘಟ್ಟಗಳ ಸಾಲಿನ ಭಾಗದಲ್ಲಿ ಮತ್ತು ಪಶ್ಚಿಮ ಕರಾವಳಿ ಭಾಗಕ್ಕೆ ಸಂಬಂಧಪಟ್ಟಂತೆ ಈ ರೈಲ್ವೆ ಮಾರ್ಗವನ್ನು ನಾವು ನೋಡ್ತಾ ಬರ್ಬೋದು. ಸೊ ಈ ರೈಲ್ವೆಯನ್ನು ಮೊಟ್ಟ ಮೊದಲ ಬಾರಿಗೆ ರೈಲ್ವೆ ಮಾರ್ಗವನ್ನು ಹಾಕೋದಕ್ಕೆ ಪ್ರಾರಂಭ ಮಾಡಿದ್ದು ಯಾವಾಗಪ್ಪ ಅಂದರೆ 1990ರಲ್ಲಿ ಆರಂಭವಾಗುತ್ತೆ. 98ರಲ್ಲಿ ಇದು ಚಾಲನೆಗೆ ಬರುತ್ತೆ. ಒಟ್ಟು 8 ವರ್ಷಗಳ ಅವಧಿಯವರೆಗೆ ಕೊಂಕಣ್ ರೈಲ್ವೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಸೊ ಇದು ನಮಗೆ ಕೊಂಕಣ್ ರೈಲ್ವೆ ಬಗ್ಗೆ ಮಾಹಿತಿ ಗೊತ್ತಿರಬೇಕಾಗತ್ತೆ. ಈ ಕೊಂಕಣ್ ರೈಲ್ವೆಗೆ ಅತಿ ಉದ್ದವಾದಂತಹ ಬ್ರಿಡ್ಜ್ಗಳನ್ನು ಕೂಡ ಕಟ್ಟಿದ್ದೀವಿ. ಆ 2 ಬ್ರಿಡ್ಜ್ಗಳು ನಮ್ಮ ಕರ್ನಾಟಕದಲ್ಲಿದ್ದಾವೆ. ಯಾವ್ಯಾವ ಬ್ರಿಡ್ಜು ಅಂತ ಕೇಳಿದರೆ, ಒಂದು ಕಾಳಿ ನದಿಗೆ ಒಂದು ಬ್ರಿಡ್ಜನ್ನು ಕಟ್ಟಿದ್ದೀವಿ ಹೊನ್ನಾವರದ ಬಳಿ. ಹಾಗೆ ಶರಾವತಿ ನದಿಗೆ ಹೊನ್ನಾವರದ ಬಳಿ ಕಂಡು ಬಂದರೆ, ಕಾಳಿ ನದಿಗೆ ಕಾರವಾರದ ಬಳಿ ಸೇತುವೆಯನ್ನು ನಿರ್ಮಿಸಿರುವಂಥದ್ದು. ಕಾಳಿ ನದಿಗೆಲ್ಲಿ ಕಾರವಾರದ ಬಳಿ, ಶರಾವತಿ ನದಿಗೆ ಹೊನ್ನಾವರದ ಬಳಿ ಅತಿ ಉದ್ದವಾದಂತಹ ಕೊಂಕಣ್ ರೈಲ್ವೆ ಬ್ರಿಡ್ಜನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಇದು ಕೊಂಕಣ್ ರೈಲ್ವೆ ಹಿಸ್ಟ್ರಿಯ ಬಗ್ಗೆ ನಮಗೆ ಮಾಹಿತಿ ಗೊತ್ತಿರಬೇಕಾಗತ್ತೆ. ನೋಡಿ, ಆನ್ಸರ್ ಇದಕ್ಕೆ ಬಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಈ ಕೆಳಗಿನವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿ ಅಲ್ಲ ಅಂತ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಟ್ರಿಬ್ಯೂಟರಿ ಆಫ್ ಕೃಷ್ಣಾ ರಿವರ್ ಅಂತ ಇದೆ. ಅಂದರೆ ಕೃಷ್ಣಾ ನದಿಯ ಉಪನದಿ ಯಾವುದು ಅಲ್ಲ ಅಂತ ಕೊಟ್ಟಿರೋದ್ರಿಂದ 4 ಆಪ್ಷನ್ನ ನೋಡಿ. ಕೊಯ್ನಾ ನದಿ ಇದೆ. ಈ ಕೊಯ್ನಾ ನದಿ ಯಾವ ನದಿಯ ಉಪನದಿ ಅಂತ ಕೇಳಿದರೆ ಇದು ಕೃಷ್ಣಾ ನದಿಯ ಉಪನದಿ. ಹಾಗಾಗಿ ಇದು ಸರಿಯಾದಂತಹ ಉತ್ತರವಾಗಿರುತ್ತೆ. ಕ್ಲಿಯರಾ? ಕೃಷ್ಣಾ ಕೊಯ್ನಾ ನದಿಯ ಉಪನದಿ ಇದು ಮಹಾರಾಷ್ಟ್ರದಲ್ಲಿ ಹರಿಯುವಂತಹ ಒಂದು ನದಿಯಾಗಿರುತ್ತೆ. ಈ ನದಿಗೆ ಕೊಯ್ನಾ ಎನ್ನುವಂತಹ ಒಂದು ಜಲಾಶಯವನ್ನು ಕೂಡ ಮಹಾರಾಷ್ಟ್ರದಲ್ಲಿ ನಿರ್ಮಿಸಿರುವಂಥದ್ದು. ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡ್ಯಾಮು ಕೊಯ್ನಾ ಡ್ಯಾಮ್ ಅಂಥೇಳಿ ಯಾವ ರಾಜ್ಯದಲ್ಲಿದೆ ಅಂದರೆ ಅದು ಮಹಾರಾಷ್ಟ್ರದಲ್ಲಿ ಕಂಡುಬರೋದು. ನೆಕ್ಸ್ಟು ನೀರಾ ಅಂತ ನದಿ ಕಂಡುಬರುತ್ತೆ. ನೀರಾ ನದಿಯೂ ಕೂಡ ಇದು ಭೀಮಾ ನದಿಯ ಉಪನದಿಯಾಗಿರುತ್ತೆ. ಯಾವ ನದಿ? ಭೀಮಾ ನದಿಯ ಉಪನದಿ ಯಾವುದಪ್ಪ ಅಂದರೆ ನೀರಾ. ಆದರೆ ಭೀಮಾ ನದಿ ಯಾವ ನದಿ ಉಪನದಿ ಅಂದರೆ ಕೃಷ್ಣಾ ನದಿಯ ಉಪನದಿ ಆಗಿರೋದ್ರಿಂದ ಈ ನೀರು ಕೂಡ ಎಲ್ಲಿ ಹೋಗಿ ಸೇರುತ್ತೆ ಅಂದರೆ ಕೃಷ್ಣಾ ನದಿಗೆ ಸೇರೋದು. ಇದನ್ನು ಕೂಡ ಸರಿ ಅಂತಲೇ ತಗೊಳ್ಳೋಣ. ಮುಸಿ ನದಿ ಅಂತ ಇದೆ. ಮುಸಿ ನದಿನೂ ಕೂಡ ಕೃಷ್ಣಾ ನದಿಯ ಉಪನದಿನೇ. ಇದು ಕೂಡ ಯಾವ ನದಿ ಉಪನದಿ? ಕೃಷ್ಣಾ ನದಿಯ ಉಪನದಿಯಾಗಿರುತ್ತೆ. ಹಾಗಾಗಿರುವಂತಹ ಕೊಟ್ಟಿರುವಂಥ ಮೂರು ಕೂಡ ಇಲ್ಲಿ ಸರಿಯಾಗಿರುವಂಥದ್ದು. ಹಾಗಾದರೆ ತಪ್ಪಾಗಿರೋದು ಯಾವುದು ಅಂತ ಕೇಳಿದರೆ ಅಮರಾವತಿ ಅಂತ ಇದೆಯಲ್ಲ, ಇದು ರಾಂಗ್ ಆಗಿರುವಂತಹ ಒಂದು ಆನ್ಸರ್ ಆಗಿರುತ್ತೆ. ಹಾಗಾದರೆ ಅಮರಾವತಿ ನದಿ ಯಾವ ನದಿಯ ಉಪನದಿ ಅಂತ ಕೇಳಿದರೆ ಇದು ಕಾವೇರಿ ನದಿಯ ಉಪನದಿಯಾಗಿರುತ್ತೆ. ಕಾವೇರಿ ನದಿಯ ಉಪನದಿ ಅಮರಾವತಿ. ಅಷ್ಟೇ ಅಲ್ಲದೆ ಅಮರಾವತಿ ನದಿ ಅನ್ನುವಂಥದ್ದು ಕಾವೇರಿ ನದಿಯ ಅತಿ ಉದ್ದವಾದಂತಹ ಉಪನದಿ, ಲಾಂಗೆಸ್ಟ್ ಟ್ರಿಬ್ಯೂಟರಿ ಆಫ್ ರಿವರ್ ಕಾವೇರಿ ಅಂತ ಕೇಳಿದರೆ ಆ ನದಿ ಯಾವುದಪ್ಪ ಅಂದರೆ ಅಮರಾವತಿ. ತಮಿಳುನಾಡಿನಲ್ಲಿ ಹರಿಯುವಂತಹ ಒಂದು ಪ್ರಮುಖ ನದಿಯಾಗಿರುತ್ತೆ. ಇದು ನಮ್ಮ ರಾಜ್ಯದಲ್ಲಿ ಕಂಡುಬರೋದಿಲ್ಲ.
ಸೊ ನೋಡಿ, ಮೂರನೇ ಪ್ರಶ್ನೆಗೆ ಡಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ಈ ರೀತಿ ನದಿಗಳು ಇಟ್ಕೊಂಡು ಕೂಡ ಕ್ವಶನ್ಸನ್ನು ರೈಸ್ ಮಾಡ್ತಾನೆ. ಈ ನದಿಗಳಿಗೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳು ಇದಾವೆ. ಕರ್ನಾಟಕ ನದಿಗಳು, ಭಾರತದ ನದಿಗಳು ಅಂತ ಬರ್ತವೆ. ನದಿಗಳಿಲ್ಲದ ಪ್ರಶ್ನೆ ಪತ್ರಿಕೆ ಇಲ್ಲ ಎನ್ನುವಂಥ ಮಾತನ್ನು ಭಾಳ ಸಲ ನಾನು ಹೇಳಿದ್ದೀನಿ. ಯಾಕಂದರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ಸ್ ಯಾವುದಾದ್ರು ಪೇಪರ್ ತೆಗೀರಿ, ನದಿಗಳ ಬಗ್ಗೆ ಕಂಪಲ್ಸರಿ ಕ್ವಶನ್ಸನ್ನು ಕೇಳಿರ್ತಾನೆ. ನಾವು ನದಿಗಳ ಬಗ್ಗೆ ಡೀಪ್ ಆಗಿರುವಂತಹ ಮಾಹಿತಿಯನ್ನು ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಹಾಗೆ ಸ್ನೇಹಿತರೆ ನೋಡಿ, ಕರ್ನಾಟಕ ಭೂಗೋಳ ಅಂತೇಳಿ ಒಂದು ಬುಕ್ಸನ್ನು ನಾನೇ ಬರೆದಿರುವಂತಹ ಒಂದು ಬುಕ್ಸ್ ಇದು. ಯಾವುದು? ಕರ್ನಾಟಕ ಭೂಗೋಳ ಅಂಥೇಳಿ. ನನ್ನ ಒಂದು 15 ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸ್, ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಯಾವ ರೀತಿ ಕರ್ನಾಟಕದ ಬಗ್ಗೆ ಕ್ವಶನ್ಸನ್ನು ರೈಸ್ ಮಾಡಿದ್ದಾನೆ ಅವುಗಳನ್ನು ಇಟ್ಕೊಂಡು ರಚನೆ ಮಾಡಿರುವಂತಹ ಒಂದು ಬುಕ್ಸೇ ಕರ್ನಾಟಕ ಭೂಗೋಳ ಅಂಥೇಳಿ. ಈ ಕರ್ನಾಟಕ ಭೂಗೋಳ ಎನ್ನುವಂಥದ್ದು ನಮ್ಮ ಸ್ಟೇಟ್ ಎಕ್ಸಾಮ್ಸಲ್ಲಿ ಹಲವಾರು ಪ್ರಶ್ನೆಗಳನ್ನು ಕರ್ನಾಟಕ ಜಿಯೋಗ್ರಫಿಯಲ್ಲೇ ಅತಿ ಹೆಚ್ಚು ಕೇಳುವಂತಹ ಕಾನ್ಸೆಪ್ಟನ್ನು ನಾವು ನೋಡಿದ್ದೀವಿ. ಹಾಗಾಗಿ ಆ ಒಂದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನುವಂತಹ ಉದ್ದೇಶದಿಂದ ಈ ಬುಕ್ಸನ್ನು ಬರೆದಿರುವಂಥದ್ದು. ಇದು ಸರಳ ಭಾಷೆಯಲ್ಲಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಈ ಒಂದು ಬುಕ್ಸಲ್ಲಿ ಮಾಹಿತಿ ನಿಮಗೆ ಸಿಗುತ್ತೆ. ಈ ಒಂದು ಕರ್ನಾಟಕ ಭೂಗೋಳ ಬುಕ್ಸನ್ನು 4 ಭಾಗಗಳನ್ನಾಗಿ ವಿಭಾಗ ಮಾಡಿದ್ದೀನಿ. ಆ 4 ಭಾಗಗಳು ಯಾವುದಪ್ಪ ಅಂದರೆ, ಒಂದು ಕರ್ನಾಟಕ ಭೂಗೋಳ ಪರಿಚಯ ಅಂತ ಕೊಟ್ಟಿದ್ದೀನಿ. ಕರ್ನಾಟಕ ಭೂಗೋಳ ಪರಿಚಯ ಅಂದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಒಂದು 20 ಅಧ್ಯಾಯಗಳನ್ನು ಒಳಗೊಂಡಿರುತ್ತೆ ಇದರಲ್ಲಿ. ಸೊ ಕರ್ನಾಟಕ ಭೌಗೋಳಿಕ ಸ್ಥಾನವಾಗಿರ್ಬೋದು, ವಾಯುಗುಣ, ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ, ರಾಮ್ಸಾರ್ ತಾಣ, ರಾಷ್ಟ್ರೀಯ ಉದ್ಯಾನವನ, ವನ್ಯಜೀವಿ ಧಾಮಗಳು, ನದಿಗಳಾಗಿರ್ಬೋದು, ಕೃಷಿ, ಕೈಗಾರಿಕೆ, ಖನಿಜ ಸಂಪನ್ಮೂಲ, ಬುಡಕಟ್ಟು ಜನಾಂಗಗಳು, ಇವೆಲ್ಲ ಮಾಹಿತಿಯನ್ನು ಒಳಗೊಂಡಂತೆ ಒಟ್ಟು 20 ಅಧ್ಯಾಯಗಳನ್ನು ನೋಡ್ತೀವಿ. ಇದು ಕರ್ನಾಟಕ ಭೂಗೋಳ ಪರಿಚಯ ಕಾನ್ಸೆಪ್ಟಲ್ಲಿ. ಅದರ ಜೊತೆಗೆ ಸ್ನೇಹಿತರೆ, ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳು, ಆ 31 ಜಿಲ್ಲೆಗಳ ಬಗ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಇಂಪಾರ್ಟೆಂಟ್ ಇರುತ್ತೋ ಆ ಕಾನ್ಸೆಪ್ಟು ನಿಮಗೆ 31 ಜಿಲ್ಲೆಗಳ ಮಾಹಿತಿನೂ ಕೂಡ ಇದೇ ಬುಕ್ಸಲ್ಲಿ ನಿಮಗೆ ಸಿಗತ್ತೆ. ಅದರ ಜೊತೆಗೆ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು, ಪಾರ್ಟ್ 3ರಲ್ಲಿ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಹಿಸ್ಟಾರಿಕಲ್ ಪ್ಲೇಸ್ ಇದ್ದಾವೆ, ಅಲ್ಲಿ ಯಾವ ದೇವಾಲಯಗಳಿದ್ದಾವೆ, ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ನಾವು ಈ ಒಂದು ಬುಕ್ಸಲ್ಲಿ ತಿಳ್ಕೊಬೋದು. ಅದರ ಜೊತೆಗೆ ಇದುವರೆಗೂ ಕೂಡ ಅಪ್ ಟು PC ಇಂದ DC ಎಕ್ಸಾಮ್ವರೆಗೂ ಕೂಡ, ಅಂದರೆ UPSC ಇಂದ PC ಎಕ್ಸಾಮ್ವರೆಗೂ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈ ಕರ್ನಾಟಕ ಜಿಯೋಗ್ರಫಿ ವಿಷಯದ ಮೇಲೆ ಕೇಳಿರುವಂತಹ ಎಲ್ಲ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಅದರ ಜೊತೆಗೆ ನಿಮಗೆ ಇದರಲ್ಲಿ ಕೀ ಉತ್ತರನೂ ಕೂಡ ಕೊಟ್ಟಿದ್ದೀನಿ. ನೀವು ಕ್ವಶನ್ಸನ್ನು ಓದ್ಕೊಂಡ ನಂತರ ಲಾಸ್ಟಿಗೆ ಕೀ ಉತ್ತರ ಸಿಗುತ್ತೆ. ನಿಮ್ಮದು ಸರಿ ಎಷ್ಟು ತಪ್ಪು ಎಷ್ಟು ಅಂತಲೂ ಕೂಡ ನೀವು ಅದನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಅಪ್ಡೇಟ್ ಇಲ್ಲಿವರೆಗೂ ಆಗಿರುವಂತಹ ಎಲ್ಲ ಎಕ್ಸಾಮ್ನ ಪ್ರಶ್ನೆಗಳು ಇದರಲ್ಲಿ ನಿಮಗೆ ಸಿಗ್ತವೆ. ಓಕೆ ಸ್ನೇಹಿತರೆ, ಈ ರೀತಿ 4 ಭಾಗಗಳನ್ನಾಗಿ ವಿಭಾಗ ಮಾಡಿ ಬರೆದಿರುವಂತಹ ಒಂದು ಬುಕ್ಸೇ ಕರ್ನಾಟಕ ಭೂಗೋಳ. 100% ನಿಮಗೆ ಎಲ್ಲ ಎಕ್ಸಾಮಿಗೂ ಯೂಸ್ ಆಗುತ್ತೆ. ಈ ಬುಕ್ಸ್ ಏನಾದ್ರು ಬೇಕಿದ್ರೆ ನಿಮಗೆ 9008515660ಗೆ ಕಾಲ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ತಗೊಳ್ಳಿ. ನಿಮ್ಮ ಮನೆ ಬಾಗಿಲಿಗೆ ಪೋಸ್ಟಲ್ ಮೂಲಕ ಬುಕ್ಸನ್ನು ಕಳಿಸುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ, ನೆಕ್ಸ್ಟ್ ಸ್ನೇಹಿತರೆ ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆಗೆ ಹೋಗೋಣ. ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನೇನು ಹೇಳಿಕೆ ಇದೆ? ಉತ್ತರ ಅಮೇರಿಕವು ಪೂರ್ವದಲ್ಲಿ ಅಟ್ಲಾಂಟಿಕ್ ಮಹಾಸಾಗರದಿಂದ ಆವೃತವಾಗಿದೆ. ಅಂದರೆ ಉತ್ತರ ಅಮೇರಿಕ ಖಂಡದ ಪೂರ್ವದಲ್ಲಿ ಅಟ್ಲಾಂಟಿಕ್ ಓಷಿಯನ್ ಇದೆ ಅಂತ ಕೇಳಿರುವಂಥದ್ದು. ಎರಡನೇ ನೋಡಿ, ಇದು ಪಶ್ಚಿಮದಲ್ಲಿ ಮೆಕ್ಸಿಕೋ ಕೊಲ್ಲಿಯಿಂದ ಆವೃತವಾಗಿದೆ. ಅಂದರೆ ವೆಸ್ಟಲ್ಲಿ ಗಲ್ಫ್ ಆಫ್ ಮೆಕ್ಸಿಕೋ ಇದೆ ಅಂತ ಹೇಳ್ತಾ ಇರೋದು. ಮೂರನೇ ನೋಡಿ, ಪೆಸಿಫಿಕ್ ಮಹಾಸಾಗರವು ಅದರ ದಕ್ಷಿಣದಲ್ಲಿದೆ. ಅಂದರೆ ಪೆಸಿಫಿಕ್ ಓಷಿಯನ್ ಸೌತಲ್ಲಿದೆ ಅಂತ ಕೊಟ್ಟಿರುವಂಥದ್ದನ್ನು ನೋಡ್ತೀವಿ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಇದನ್ನು ನಿಮಗೆ ಮ್ಯಾಪಲ್ಲಿ ತೋರಿಸ್ತೀನಿ, ಅಲ್ಲಿ ಕ್ಲಿಯರ್ ಆಗುತ್ತೆ. ನೀವೇ ಆನ್ಸರನ್ನು ಮಾಡ್ಬೋದು. ಪ್ರಯತ್ನ ಪಡಿ, ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಯಾವುದು ಸರಿ ಉತ್ತರ ಅಂತ ನೋಡ್ಬೋದಾ? ನೀವು ಕೂಡ ಕಾಮೆಂಟ್ ಮೂಲಕ ಆನ್ಸರನ್ನು ಹಾಕ್ಬೋದು, ಯಾವುದು ಸರಿ ಉತ್ತರ ಇದೆ ಅಂತ. ಈಗ ಇಲ್ಲಿ ಮ್ಯಾಪನ್ನು ನಾವು ಡಿಸ್ಪ್ಲೇ ಮಾಡ್ಕೊಂಡಿದ್ದೀವಿ, ಇಡೀ ವರ್ಲ್ಡ್ ಮ್ಯಾಪು. ಇಲ್ಲಿ 8 ಖಂಡಗಳನ್ನು ನಾವು ನೋಡ್ತೀವಿ. ಯಾವುದನ್ನು ಸೇರಿಸಿದ್ರೆ, ಜಿಲ್ಯಾಂಡಿಯವನ್ನು ಸೇರಿಸಿದ್ರೆ 8 ಖಂಡಗಳಾಗ್ತವೆ. ನೋಡಿ, ಇಲ್ಲಿ ನಾರ್ತ್ ಅಮೇರಿಕಾ, ಇದು ಸೌತ್ ಅಮೇರಿಕಾ, ಆಫ್ರಿಕಾ, ಯುರೋಪ್, ಏಷ್ಯಾ, ಅದಾದ ನಂತರ ಆಸ್ಟ್ರೇಲಿಯಾ. ಈ ಭಾಗವನ್ನು ಜಿಲ್ಯಾಂಡಿ ಅಂತ ಕರಿತೀವಿ. ಇನ್ನು ಅದು ಡಿಕ್ಲೇರ್ ಆಗಿಲ್ಲ. ಪ್ರೆಸೆಂಟ್ ನೋಡಿದಾಗ 7 ಕಾಂಟಿನೆಂಟ್ಸ್ಗಳೇ ಇರುವಂಥದ್ದು, ರೈಟ್? ಈಗ ಈ ಕಾಂಟಿನೆಂಟ್ಸಲ್ಲಿ ಕೇಳಿರೋ ಪ್ರಶ್ನೆ ಯಾವುದು ಅಂತ ಕೇಳಿದಾಗ ನಾರ್ತ್ ಅಮೇರಿಕಾ ಖಂಡದ ಬಗ್ಗೆ ಕೇಳಿದ.
ಈಗ ನಾರ್ತ್ ಅಮೇರಿಕಾ ಕಾಂಟಿನೆಂಟ್ ಇಲ್ಲಿ ಇದೆಯಲ್ಲ, ಇದೇ ಉತ್ತರ ಅಮೇರಿಕಾ ಖಂಡ. ಕ್ಲಿಯರಾ? ಉತ್ತರ ಅಮೇರಿಕಾ. ಆ ಉತ್ತರ ಅಮೇರಿಕಾ ಖಂಡದ ಯಾವ ಭಾಗದಲ್ಲಿ ಏನೇನಿದೆ ಅಂತ ಹೇಳಿ ನೋಡ್ಕೊಬಿಡೋಣ. ಉತ್ತರ ಅಮೇರಿಕವು ಪೂರ್ವದಲ್ಲಿ ಅಟ್ಲಾಂಟಿಕ್ ಮಹಾಸಾಗರದಿಂದ ಆವೃತವಾಗಿದೆ. ಇದು ನಾರ್ತ್ ಅಮೇರಿಕಾ ಈಸ್ಟರ್ನ್ ಸೈಡ್ ಅಂದರೆ ಇಲ್ಲಿ ಯಾವುದಿದೆಯಪ್ಪ ಅಂದರೆ ಅಟ್ಲಾಂಟಿಕ್ ಓಷಿಯನ್ನೇ ಇರೋದು. ಕ್ಲಿಯರಾ? ಅಟ್ಲಾಂಟಿಕ್ ಓಷಿಯನ್ ಇರೋದ್ರಿಂದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಟ್ರೂ, ಸರಿ ಇದೆ ಇದು. ಎರಡನೇದಕ್ಕೆ ಹೋಗೋಣ. ಇದು ಪಶ್ಚಿಮದಲ್ಲಿ ಮೆಕ್ಸಿಕೋ ಕೊಲ್ಲಿಯಿಂದ ಆವೃತವಾಗಿದೆ. ಅಂದರೆ ವೆಸ್ಟರ್ನ್ ಸೈಡ್ ಅಂದರೆ ಈ ಕಡೆ ಪಶ್ಚಿಮಕ್ಕೆ ಬರಬೇಕು. ವೆಸ್ಟರ್ನ್ ಸೈಡಲ್ಲಿ ಮೆಕ್ಸಿಕೋ ಕೊಲ್ಲಿ ಇಲ್ಲ, ಗಲ್ಫ್ ಆಫ್ ಮೆಕ್ಸಿಕೋ ಇರೋದು ಈ ಭಾಗದಲ್ಲಿ, ಅಂದರೆ ಈಸ್ಟರ್ನ್ ಸೈಡಲ್ಲೇ ಕಾಣಿಸುತ್ತೆ. ಗಲ್ಫ್ ಆಫ್ ಮೆಕ್ಸಿಕೋ ಈ ಭಾಗದಲ್ಲಿರೋದ್ರಿಂದ ಇದು ತಪ್ಪಾದಂತಹ ಹೇಳಿಕೆ ಆಗಿರುತ್ತೆ, ರಾಂಗ್ ಸ್ಟೇಟ್ಮೆಂಟ್ ಅದು. ಮೂರನೇದು ನೋಡೋಣ. ಪೆಸಿಫಿಕ್ ಮಹಾಸಾಗರವು ಅದರ ದಕ್ಷಿಣದಲ್ಲಿದೆ. ಅದರ ಸೌತಲ್ಲಿ ಪೆಸಿಫಿಕ್ ಮಹಾಸಾಗರ ಇಲ್ಲ, ಇಲ್ಲಿ ಕೆರಿಬಿಯನ್ ಸಮುದ್ರ ಇದೆ, ಕೆರಿಬಿಯನ್ ಸಿ ಆ ಭಾಗದಲ್ಲಿ ನೋಡ್ತೀವಿ. ಆದರೆ ಅದರ ವೆಸ್ಟಲ್ಲಿ ಇದೆಯಲ್ಲ, ಇದು ಪೆಸಿಫಿಕ್ ಓಷಿಯನ್ ಭಾಗ. ಇದು ಯಾವ ಮಹಾಸಾಗರ? ಇದು ಪೆಸಿಫಿಕ್ ಮಹಾಸಾಗರವಾಗಿರುತ್ತೆ. ಹಾಗಾಗಿ ಈ ಸ್ಟೇಟ್ಮೆಂಟು ಕೂಡ ತಪ್ಪಾಗಿರೋದ್ರಿಂದ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ನೋಡಿದಾಗ ಓನ್ಲಿ ಒನ್ ಈಸ್ ಟ್ರೂ ಇದೆ, ರೈಟ್ ಇರೋವಂಥದ್ದು. ಹಾಗಾಗಿ ಒಂದು ಮಾತ್ರ ಸರಿ ಅನ್ನೋದು ಆನ್ಸರ್ ಮಾಡಬೇಕು. ಸಿ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರ. ನೋಡಿ, ನಾರ್ತ್ ಅಮೇರಿಕಾ ಕಾಂಟಿನೆಂಟನ್ನು ಇಟ್ಕೊಂಡು ಯಾವ್ಯಾವ ವಾಟರ್ ಬಾಡಿಗಳು ಎಲ್ಲೆಲ್ಲಿದೆ ಅನ್ನೋದನ್ನು ಪ್ರಶ್ನೆಯಾಗಿ ಕೇಳಿರೋದನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಕ್ವಶನಿಗೆ ಹೋಗೋದಾದರೆ, ಉತ್ತರ ಅಮೇರಿಕವನ್ನು ಸೈಬೀರಿಯಾದ ಪೂರ್ವ ತುದಿಯಿಂದ ಬೇರ್ಪಡಿಸುವ ಜಲಸಂಧಿ ಯಾವುದು? ಸೊ ನಾರ್ತ್ ಅಮೇರಿಕಾ ಕಾಂಟಿನೆಂಟ್ ಇದೆಯಲ್ಲ, ಅಲ್ಲಿ ಸೈಬೀರಿಯಾ ಅಂದರೆ ರಷ್ಯಾದ ಭಾಗ, ಅದನ್ನು ಸಪ್ರೇಟ್ ಮಾಡುವಂತಹ ಒಂದು ಸ್ಟ್ರೈಟ್ ಜಲಸಂಧಿ ಯಾವುದಪ್ಪ ಅಂದರೆ ಹಡ್ಸನ್ ಸ್ಟ್ರೈಟ್ ಅಂತ ಇದೆ, ಫ್ಲೋರಿಡಾ ಸ್ಟ್ರೈಟ್ ಇದೆ, ಬೆಲೆ ಐಲ್ ಸ್ಟ್ರೈಟ್ ಅಂತ ಇದೆ, ಬೇರಿಂಗ್ ಸ್ಟ್ರೈಟ್ ಇದೆ. ಈ 4 ಜಲಸಂಧಿಗಳಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತ ನೋಡೋದಾದರೆ ಅದು ಮ್ಯಾಪಲ್ಲೇ ನಮಗೆ ಕ್ಲಿಯರ್ ಆಗೋದು. ಆಲ್ಮೋಸ್ಟು ನೋಡಿ, ಈ ಜಲಸಂಧಿ ಆಗಿರ್ಬೋದು, ಕಾಂಟಿನೆಂಟ್ಸ್ ಆಗಿರ್ಬೋದು, ವಾಟರ್ ಬಾಡಿ ಆಗಿರ್ಬೋದು, ಅವನ್ನೆಲ್ಲ ನಾವು ತಿಳ್ಕೊಳ್ಳೋದಾದರೆ ನಕ್ಷೆಯಲ್ಲಿ ತಿಳ್ಕೊಬೇಕು. ಎಷ್ಟು ಸಾಧ್ಯನೋ ಅಷ್ಟು ಮ್ಯಾಪನ್ನು ನೋಡ್ತಾ ಇರಬೇಕು ನಾವು. ಮ್ಯಾಪನ್ನು ನೋಡಿದಷ್ಟು ಕೂಡ ಆ ಪ್ಲೇಸ್ ಎಲ್ಲಿದೆ ಅನ್ನೋದು ನಮಗೆ ಮೈಂಡಲ್ಲಿ ಬಹಳಷ್ಟು ದಿನಗಳ ಕಾಲ ಉಳಿಯುತ್ತೆ. ಸೊ ಲೊಕೇಶನ್ನು ಕೂಡ ಗೊತ್ತಾಗುತ್ತೆ. ಕೆಲವೊಂದು ಸಮುದ್ರ ಕೊಟ್ಟು ಅಥವಾ ಸಾಗರಗಳನ್ನು ಕೊಟ್ಟು ಅದರ ಸುತ್ತಲಿರುವಂತಹ ರಾಷ್ಟ್ರಗಳು ಯಾವುದು ಅಂತಲೂ ಕೂಡ ಕೇಳುವಂಥ ಸಾಧ್ಯತೆಗಳಿರ್ತವೆ. ಸೊ ಇಂತಹ ಪ್ರಶ್ನೆಗಳು ಬಂದಾಗ ನಮಗೆ ಎಡವಟ್ಟಾಗಬಾರ್ದಂದ್ರೆ ಮ್ಯಾಪನ್ನು ಚೆನ್ನಾಗಿ ನಾವು ಓದಬೇಕಾಗತ್ತೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ನಾವು ಇಲ್ಲಿ ಮ್ಯಾಪಲ್ಲಿ ನೋಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಈಗ ಕೇಳಿರುವಂಥ ಉತ್ತರ ಅಮೇರಿಕವನ್ನು ಸೈಬೀರಿಯಾದ ಪೂರ್ವ ತುದಿಯಿಂದ ಬೇರ್ಪಡಿಸುವ ಜಲಸಂಧಿ ಯಾವುದು? ಈ ಮ್ಯಾಪನ್ನು ಫಸ್ಟ್ ನೋಡ್ಕೊಳ್ಳಿ. ಇದು ಅಮೇರಿಕಾ, ಈ ಕಡೆ ಯಾವುದಿದೆ ಅಂದರೆ ರಷ್ಯಾ. ರಷ್ಯಾದ ಭಾಗದಲ್ಲಿರೋದೇ ಯಾವುದಪ್ಪ ಅಂದರೆ ಸೈಬೀರಿಯಾ. ಕ್ಲಿಯರಾ? ಸೈಬೀರಿಯಾ. ಇದು ಸೈಬೀರಿಯಾ ಭಾಗ. ಇದು ನಾರ್ತ್ ಅಮೇರಿಕಾ ಅಂದರೆ ಯಾವ ಭಾಗ ಅಂದರೆ ಅಲಸ್ಕಾ. ಇದು ಯಾವ ಪ್ಲೇಸ್? ಇದು ಅಲಸ್ಕಾ ರಾಜ್ಯ. ಇದನ್ನು ಸಪ್ರೇಟ್ ಮಾಡುವಂತಹ ಒಂದು ಜಲಸಂಧಿ ಇದೆ ನೋಡಿ. ಈ ಜಲಸಂಧಿ ಹೆಸರೇ ಬೇರಿಂಗ್ ಸ್ಟ್ರೈಟ್ ಅಂಥೇಳಿ. ಈ ಬೇರಿಂಗ್ ಜಲಸಂಧಿ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಜಲಸಂಧಿ ಆಗಿರುತ್ತೆ. ಹಾಗಾಗಿ 5ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಬೇರಿಂಗ್ ಜಲಸಂಧಿ. ಬೇರಿಂಗ್ ಜಲಸಂಧಿಯ ಮೇಲೆ ಮತ್ತೆ ಯಾವ್ಯಾವ ರೀತಿ ಕ್ವಶನ್ಸನ್ನು ರೈಸ್ ಮಾಡ್ತಾನೆ ಅಂತಲೂ ಕೂಡ ನೋಡ್ಕೊಳ್ಳೋಣ. ಈಗ ಬೇರಿಂಗ್ ಜಲಸಂಧಿ ಅನ್ನುವಂಥದ್ದು 2 ಕಾಂಟಿನೆಂಟನ್ನು ಸಪ್ರೇಟ್ ಮಾಡ್ತಾ ಇರೋವಂಥದ್ದು. ಯಾವ 2 ಖಂಡವನ್ನು ಸಪ್ರೇಟ್ ಮಾಡ್ತಾ ಇದೆಯಪ್ಪ ಅಂದರೆ ನಾರ್ತ್ ಅಮೇರಿಕಾ ಮತ್ತು ಏಷ್ಯಾವನ್ನು ಪ್ರತ್ಯೇಕ ಮಾಡುವಂತಹ ಜಲಸಂಧಿ ಯಾವುದಪ್ಪ ಅಂದರೆ ಬೇರಿಂಗ್ ಜಲಸಂಧಿ. ಈ ಬೇರಿಂಗ್ ಜಲಸಂಧಿ ಈ ಕಡೆ ಚುಕ್ಚಿ ಸಿ ಅಂತ ಇದೆ, ಇಲ್ಲಿ ಬೇರಿಂಗ್ ಸಮುದ್ರ ಇದೆ, ಎರಡನ್ನು ಕನೆಕ್ಟ್ ಮಾಡುವಂತಹ ಒಂದು ಜಲಸಂಧಿ. ಹಾಗೆ ಈ ಬೇರಿಂಗ್ ಜಲಸಂಧಿಯ ಮೂಲಕ ಒಂದು ಇಂಟರ್ನ್ಯಾಷನಲ್ ಡೇಟ್ ಲೈನ್ ಪಾಸ್ ಆಗುತ್ತೆ. 180 ಡಿಗ್ರಿ ರೇಖಾಂಶ ಅಂತ ಏನು ಕರಿತೀವಲ್ಲ, 180 ಡಿಗ್ರಿ ಲ್ಯಾಂಗಿಟ್ಯೂಡ್ಸ್ ಅನ್ನುವಂಥದ್ದು ಇಲ್ಲಿಂದ ಪಾಸ್ ಆಗುತ್ತೆ. ಇದನ್ನು ಐಡಿಯಲ್ ಲೈನ್ ಅಂತಲೂ ಕೂಡ ಕರಿತೀವಿ. ಅಂದರೆ ಇಂಟರ್ನ್ಯಾಷನಲ್ ಡೇಟ್ ಲೈನ್, ಅಂತಾರಾಷ್ಟ್ರೀಯ ದಿನರೇಖೆ ಯಾವ ಜಲಸಂಧಿಯ ಮೂಲಕ ಹಾದು ಹೋಗುತ್ತಂದರೆ ಅದು ಬೇರಿಂಗ್ ಜಲಸಂಧಿಯ ಮೂಲಕ ಹಾದೋಗೋದು. ಹಾಗಾಗಿ ಇಷ್ಟು ಮಾಹಿತಿ ಬೇರಿಂಗ್ ಜಲಸಂಧಿಯ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಮತ್ತೊಂದು ಜಲಸಂಧಿಯನ್ನು ಇಲ್ಲಿ ನೋಡ್ಬೋದು. ಆ ಜಲಸಂಧಿ ಯಾವುದು ಅಂತ ಕೇಳಿದರೆ ಇಲ್ಲಿ ಇದೆ, ಫ್ಲೋರಿಡಾ ಸ್ಟ್ರೈಟ್ ಅಂತ ಇದೆ. ಈ ಫ್ಲೋರಿಡಾ ಸ್ಟ್ರೈಟ್ ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತಪ್ಪ ಅಂತ ಕೇಳಿದಾಗ ನೋಡಿ, ಇಲ್ಲಿ ಅಮೇರಿಕಾ ಇದೆ, ಇಲ್ಲಿ ಕ್ಯೂಬಾ ರಾಷ್ಟ್ರ ಇದೆ. ಅಮೇರಿಕಾ ಕ್ಯೂಬಾವನ್ನು ಪ್ರತ್ಯೇಕಿಸುವ ಜಲಸಂಧಿ ಯಾವುದಪ್ಪ ಅಂದರೆ ಫ್ಲೋರಿಡಾ ಸ್ಟ್ರೈಟ್. ಈ ಗಲ್ಫ್ ಆಫ್ ಮೆಕ್ಸಿಕೋ ಖಾರಿ ಈ ಕಡೆ ಬಂದಾಗ ಅಟ್ಲಾಂಟಿಕ್ ಓಷಿಯನನ್ನು ಸಪ್ರೇಟ್ ಮಾಡೋದನ್ನು ನಾವು ನೋಡ್ಬೋದು. ಯುಕಾಟಾನ್ ಜಲಸಂಧಿ ಅಂತ ಇದೆ. ಗಲ್ಫ್ ಆಫ್ ಮೆಕ್ಸಿಕೋ ಈ ಕಡೆ ಯಾವ್ದು ಬರುತ್ತಪ್ಪ ಅಂದರೆ ಕೆರಿಬಿಯನ್ ಸಮುದ್ರ ಬರುತ್ತೆ, ಅದನ್ನು ಸಪ್ರೇಟ್ ಮಾಡುವಂಥದ್ದು. ಇಲ್ಲಿ ಮೆಕ್ಸಿಕೋ ಮತ್ತು
ಕ್ಯೂಬಾ ರಾಷ್ಟ್ರವನ್ನು ಪ್ರತ್ಯೇಕಿಸುವಂಥ ಜಲಸಂಧಿ ಯಾವುದಪ್ಪ ಅಂದರೆ ಯುಕಾಟನ್ ಜಲಸಂಧಿ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಜಲಸಂಧಿ ಇದೆ ಇಲ್ಲಿ ನೋಡಿ, ಹಡ್ಸನ್ ಸ್ಟ್ರೈಟ್ ಅಂತೇಳಿ ಈ ಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಹಡ್ಸನ್ ಜಲಸಂಧಿ. ಈ ಒಂದು ಜಲಸಂಧಿ ಬಫೇನ್ ದ್ವೀಪ ಮತ್ತು ಕೆನಡಾವನ್ನು ಸಪ್ರೇಟ್ ಮಾಡಿ, ಇದು ಬಫೇನ್ ದ್ವೀಪ ಮತ್ತು ಕೆನಡಾವನ್ನು ಪ್ರತ್ಯೇಕಿಸುವಂತಹ ಜಲಸಂಧಿ ಯಾವುದಪ್ಪ ಅಂದರೆ ಬಫೇನ್ ಸ್ಟ್ರೈಟ್ ಅಂತ ಹೇಳಿ ಕರೆಯುವಂಥದ್ದು. ನೋಡಿ ಹಡ್ಸನ್ ಸ್ಟ್ರೈಟ್ ಅಂತ ಕರಿತೀವಿ. ಈ ಜಲಸಂಧಿಯ ಬಗ್ಗೆನೂ ಕೂಡ ಗೊತ್ತಿರಬೇಕು. ಈ ರೀತಿ ಮ್ಯಾಪಲ್ಲಿ ಯಾವ್ಯಾವ ಜಲಸಂಧಿ ಎಲ್ಲೆಲ್ಲಿದಾವೆ ಅಂತ ಹೇಳಿ ನಾವು ತಿಳ್ಕೊಳ್ತಾ ಹೋದರೆ ಇಂತಹ ಪ್ರಶ್ನೆಗಳು ಕೇಳಿದಾಗ ಆನ್ಸರನ್ನು ಮಾಡ್ಬೋದು. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಕೆಳಗಿನ ಸ್ಥಳಗಳನ್ನು ಹೊಂದಿಸಿ ಅಂತ ಇದೆ. ಬಫೆನ್ ಕೊಲ್ಲಿ ಅಂತ ಇದೆ, ಹಡ್ಸನ್ ಕೊಲ್ಲಿ ಇದೆ, ಚೆಸಾಪಿಕ್ ಕೊಲ್ಲಿ ಅಂತ ಇದೆ, ಕೊರೊನಾಡೋ ಕೊಲ್ಲಿ ಅಂತ ಇದೆ. ಅವು ಎಲ್ಲೆಲ್ಲಿ ಇದಾವೆ ಅಂತೇಳಿ ಆನ್ಸರನ್ನು ಮಾಡಬೇಕು. ನೋಡಿ, ಬಫೆನ್ ಕೊಲ್ಲಿ ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ ಇದು ಗ್ರೀನ್ಲ್ಯಾಂಡ್ ಮತ್ತು ಬಫೆನ್ ದ್ವೀಪಗಳ ನಡುವೆ ಕಂಡುಬರೋದು. ಎಲ್ಲಿ ಕಂಡು ಬರುತ್ತದು? ಗ್ರೀನ್ಲ್ಯಾಂಡ್ ಮತ್ತು ಬಫೆನ್ ದ್ವೀಪಗಳ ನಡುವೆ ಕಂಡುಬರುವಂತಹ ಒಂದು ಕೊಲ್ಲಿ ಯಾವುದು ಅಂತ ಕೇಳಿದರೆ ಬಫೆನ್ ಕೊಲ್ಲಿ, ರೈಟ್? ಹಾಗಾದರೆ ಎಗೆ ಒಂದನೇದಕ್ಕೆ ಬಿ ಅನ್ನೋದು ಸರಿ ಉತ್ತರ ಇದೆ. ಒಂದನೇದಕ್ಕೆ ಬಿ ಅನ್ನೋದು ಸರಿ ಉತ್ತರ ಎಲ್ಲಿದೆ ಅಂತ ನೋಡಿದಾಗ ಎ ಆಪ್ಷನಲ್ಲಿದೆ, ಬಿ ಆಪ್ಷನಲ್ಲೂ ಇಲ್ಲ, ಸಿ ಆಪ್ಷನಲ್ಲೂ ಇಲ್ಲ, ಡಿ ಆಪ್ಷನಲ್ಲೂ ಇಲ್ಲ. ಹಾಗಾಗಿ ಈಸಿಯಾಗಿ ನಾವು ಆನ್ಸರನ್ನು ಕಂಡುಹಿಡ್ಕೋಬೋದು, ಎ ಇಸ್ ರೈಟ್ ಆನ್ಸರ್ ಅಂತ. ಆದರೂ ಕ್ಲಿಯರ್ ಮಾಡ್ಕೊಳ್ಳೋಣ. ಹಡ್ಸನ್ ಎನ್ನುವಂಥದ್ದು ಕೆನಡಾದ ಉತ್ತರ ಭಾಗದಲ್ಲಿ ಕಂಡುಬರುತ್ತೆ. ನೆಕ್ಸ್ಟು ಚೆಸಾಪಿಕ್ ಕೊಲ್ಲಿ ಎನ್ನುವಂಥದ್ದು ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾಗ ವರ್ಜಿನಿಯಾ ಮತ್ತು ಮೆರಿಲ್ಯಾಂಡಲ್ಲಿ ನಡುವೆ ಕಂಡುಬರುವಂಥದ್ದು. ನೆಕ್ಸ್ಟು ಕೊರೊನಾಡೋ ಎನ್ನುವಂಥದ್ದು ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ ಕೋಸ್ಟರಿಕಾದ ಪಶ್ಚಿಮ ಭಾಗದಲ್ಲಿ ಕಂಡುಬರುವಂಥದ್ದು. ಹಾಗಾಗಿ ಇದಕ್ಕೆ ಎ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ಸೊ ಈ ಪ್ರಶ್ನೆ ನಮಗೆ ನಾರ್ತ್ ಅಮೇರಿಕಾ ಕಾಂಟಿನೆಂಟಿಗೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ ಆಗಿರುತ್ತೆ. ಅದನ್ನು ಮ್ಯಾಪಲ್ಲೂ ಕೂಡ ನೀವು ನೋಡ್ಬೋದು. ನೋಡಿ, ಬಫೇನ್ ಅಂತ ಕೇಳಿದರೆ ಇದೇ ಬಫೇನ್ ಬೇ, ಕ್ಲಿಯರಾ? ಇಲ್ಲಿ ಮ್ಯಾಪಲ್ಲಿ ನೋಡ್ಕೊಬಿಡಿ, ಇದೇ ಬಫೇನ್ ಬೇ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು. ನೆಕ್ಸ್ಟ್ ಹಡ್ಸನ್ ಅಂದರೆ ಈ ಭಾಗದಲ್ಲಿ ಇದೆಯಲ್ಲ, ಇದೇ ಹಡ್ಸನ್ ಆಗಿರುತ್ತೆ. ನೆಕ್ಸ್ಟು ಮತ್ತೊಂದು ಯಾವುದಪ್ಪ ಅಂದರೆ ಅಂತ ಕೇಳಿದಾಗ ಚೆಸಾಪಿಕ್ ಅಂತ ಕೇಳಿದರೆ ಈ ಭಾಗದಲ್ಲಿ ಕಂಡುಬರುವಂಥದ್ದು. ಓವರಾಲ್ ನಾರ್ತ್ ಅಮೇರಿಕಾ ಕಾಂಟಿನೆಂಟಲ್ಲಿರುವಂತಹ ಕೆಲವೊಂದು ಗಲ್ಫ್ಗಳನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಹೋಗೋಣ. ಕೆಳಗಿನ ಸಮುದ್ರಗಳನ್ನು ಹೊಂದಿಸಿ ಅಂತ ಇದೆ. ಆ ಸಮುದ್ರಗಳನ್ನು ಹೊಂದಿಸಿ ಸ್ಥಳಗಳನ್ನು ಕೂಡ ಕೊಟ್ಟಿದ್ದಾನೆ. ಯಾವ್ಯಾವುದು? ಬೇರಿಂಗ್ ಸಮುದ್ರ ಇದೆ, ಲ್ಯಾಬ್ರಡಾರ್ ಸಮುದ್ರ ಇದೆ, ಕೆರೆಬಿಯನ್ ಸಮುದ್ರ ಇದೆ, ಬೆಫರ್ಟಸ್ ಸಮುದ್ರ ಅಂತ ಕಂಡುಬರುತ್ತೆ. ಯಾವ್ಯಾವುದು ಎಲ್ಲೆಲ್ಲಿ ಕಂಡುಬರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕಾಗತ್ತೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನಾವು ಈಸಿಯಾಗಿ ಕಂಡು ಹಿಡ್ಕೊಳ್ಳೋದಾದರೆ ಎಲ್ಲಿದೆ ನೋಡಿ, ಬೇರಿಂಗ್ ಸಮುದ್ರ ಅನ್ನುವಂಥದ್ದು ಈ ಭಾಗದಲ್ಲಿ ಕಂಡುಬರುವಂಥದ್ದು. ಕ್ಲಿಯರಾ? ನೋಡಿ, ಇಲ್ಲಿ ಲ್ಯಾಬ್ರಡಾರ್ ಸಿ ಅಂತ ಕಂಡುಬರುತ್ತೆ. ಈ ಭಾಗವನ್ನು ಅಬ್ಸರ್ವ್ ಮಾಡಿ, ಇದು ಲ್ಯಾಬ್ರಡಾರ್ ಸಮುದ್ರ. ಲ್ಯಾಬ್ರಡಾರ್ ಸಮುದ್ರ ಅನ್ನುವಂಥದ್ದು ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ ಇಲ್ಲಿ ಲ್ಯಾಬ್ರಡಾರ್ನ ಪೂರ್ವ ಭಾಗದಲ್ಲಿ ಕಂಡುಬರುವಂಥದ್ದೇ ಲ್ಯಾಬ್ರಡಾರ್ ಸಿ ಆಗಿರುತ್ತೆ. ಹಾಗಾಗಿ ಎರಡನೇದಕ್ಕೆ ಸರಿಯಾದಂತಹ ಉತ್ತರ, ಎರಡನೇದಕ್ಕೆ ನೋಡೋದಾದರೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಎ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಹಾಗಾದರೆ ಬೇರಿಂಗ್ ಅನ್ನೋದು ಎಲ್ಲಿ ಕಂಡುಬರುತ್ತೆ ಅಂದರೆ ಅಲಸ್ಕಾದ ಪಶ್ಚಿಮ ಭಾಗದಲ್ಲಿ ಕಂಡುಬರುತ್ತೆ ಬೇರಿಂಗ್. ಅವಾಗಲೇ ಏನಿದೆ, ಅಲಸ್ಕಾದ ಯಾವ ಭಾಗದಲ್ಲಿ ಕಂಡುಬರುತ್ತೆ? ಇದೇ ಬೇರಿಂಗ್ ಸಿ, ಅಲಸ್ಕಾದ ಪಶ್ಚಿಮ ಭಾಗ, ಇದು ವೆಸ್ಟರ್ನ್ ಸೈಡ್, ಇದು ಅಲಸ್ಕಾನ ಇದರ ಪಶ್ಚಿಮ ಭಾಗದಲ್ಲಿ ಕಂಡುಬರೋದೆ ಬೇರಿಂಗ್ ಸಮುದ್ರವಾಗಿರುತ್ತೆ. ಹಾಗಾಗಿ ಇಲ್ಲಿ ಒಂದನೇದಕ್ಕೆ ಯಾವುದು ಸರಿಯಾಗಿರುತ್ತಪ್ಪ ಅಂದರೆ ಅಲಸ್ಕಾದ ಪಶ್ಚಿಮ ಭಾಗ. ಇದನ್ನು ಆನ್ಸರಲ್ಲಿ ನೋಡ್ಬಿಡೋಣ. ಎಗೆ ಯಾವುದು ಸರಿ ಅಂದರೆ ಸಿ ಸರಿ ಇದೆ. ಎಗೆ ಸಿ ಸರಿ ಇರುವಂಥದ್ದು ಇಲ್ಲಿ ಎ ಆಪ್ಷನಲ್ಲೂ ಇಲ್ಲ, ಬಿ ಆಪ್ಷನಲ್ಲೂ ಇಲ್ಲ. ಹಾಗಾದರೆ ಸಿ ಯಲ್ಲಿ ಕಂಡುಬರುತ್ತೆ ಮತ್ತು ಡಿ ಯಲ್ಲೂ ಕೂಡ ಕಂಡುಬರುತ್ತೆ. ಲ್ಯಾಬ್ರಡಾರ್ ಸಮುದ್ರ ಅನ್ನುವಂಥದ್ದು ಎ ಆಪ್ಷನಲ್ಲಿದೆ, ಎ ಆಪ್ಷನಲ್ಲಿ ಸಿ ಯಲ್ಲಿ ತಪ್ಪಾಗಿದೆ. ಹಾಗಾಗಿ ಡಿ ಯಲ್ಲಿ ಇರೋದ್ರಿಂದ ಇದೇ ಸರಿಯಾದಂತಹ ಉತ್ತರವಾಗಿರುತ್ತೆ, ಡಿ ಆಪ್ಷನ್. ಕೆರೆಬಿಯನ್ ಸಮುದ್ರ ಅಂತ ಇದೆಯಲ್ಲ, ಮಧ್ಯ ಅಮೆರಿಕದ ಪೂರ್ವ ಭಾಗದಲ್ಲಿ ಕಂಡುಬರೋದೆ ಕೆರೆಬಿಯನ್ ಸಮುದ್ರ. ಬಿಫರ್ಡ್ ಸಮುದ್ರ ಎಲ್ಲಿದೆ ಅಂತ ಕೇಳಿದರೆ ಕೆನಡಾದ ಉತ್ತರ ಭಾಗದಲ್ಲಿ ಕಂಡುಬರುತ್ತೆ. ಇದೇ ಬೆಫರ್ಡ್ ಸಮುದ್ರ, ಇಲ್ಲಿದೆ ನೋಡಿ, ಬೆಫರ್ಡ್ ಸಮುದ್ರ ಭಾಗ. ಇದು ಕೆನಡಾದ ಯಾವ ಭಾಗದಲ್ಲಿದೆ ಅಂತ ಕೇಳಿದರೆ ಉತ್ತರ ಭಾಗದಲ್ಲಿದೆ. ಓಕೆ, ನೋಡಿ, ಇಂತಹ ಪ್ರಶ್ನೆಗಳು ಕೂಡ ಈ ನಾರ್ತ್ ಅಮೇರಿಕಾ ಕಾಂಟಿನೆಂಟ್ ರಿಲೇಟೆಡ್ ಆಗಿ ಕೇಳಿರುವಂತಹ ಪ್ರಶ್ನೆಗಳಾಗಿರ್ತವೆ. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕ್ಯಾಸ್ಪಿಯನ್ ಸಮುದ್ರದ ನಂತರ ವಿಶ್ವದ ಎರಡನೇ ಅತಿ ದೊಡ್ಡ ಸರೋವರ ಸುಪೀರಿಯರ್ ಸರೋವರವಾಗಿರುತ್ತೆ. ರೈಟ್ ಆರ್ ರಾಂಗು ಅನ್ನೋದು ಗೊತ್ತಿರಬೇಕು.
ಈಗ ಪ್ರಪಂಚದ ಅತಿ ದೊಡ್ಡದಾದಂತಹ ಸರೋವರ ಯಾವುದು ಅಂತ ಕೇಳಿದರೆ ಕ್ಯಾಸ್ಪಿಯನ್ ಸಮುದ್ರ ಅಂತ ಕರಿತೀವಿ. ಆ್ಯಕ್ಚುಲಿ ಇದು ಲೇಕ್ ಆಗಿರುತ್ತೆ, ಯಾಕಂದರೆ ಯಾವುದೇ ಸಾಗರ ಸಮುದ್ರದ ನೀರು ಸೇರಿ ಆಗಿರೋದಲ್ಲ ಅದು, ಹಾಗಾಗಿ ಅದನ್ನು ಸರೋವರ ಅಂತಲೇ ಕರಿತೀವಿ. ಕ್ಯಾಸ್ಪಿಯನ್ ಸಮುದ್ರದ ನಂತರ ವಿಶ್ವದ 2ನೇ ಅತಿ ದೊಡ್ಡ ಸರೋವರ ಯಾವುದಪ್ಪ ಅಂದರೆ ಅದು ಸುಪೀರಿಯರ್ ಲೇಕ್ ಆಗಿರುತ್ತೆ. ಇದು ಸರಿ. ಕ್ಯಾಸ್ಪಿಯನ್ ಅನ್ನೋಂಥದ್ದು ವರ್ಲ್ಡ್ ಲಾರ್ಜೆಸ್ಟ್ ಸಾಲ್ಟ್ ವಾಟರ್ ಲೇಕ್. ಇದು ವಿಶ್ವದ ಪ್ರಪಂಚದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದಂದ್ರೆ ಕ್ಯಾಸ್ಪಿಯನ್. ಅದೇ ರೀತಿ ಪ್ರಪಂಚದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದಪ್ಪ ಅಂದರೆ ಸುಪೀರಿಯರ್ ಲೇಕ್ ಆಗಿರುತ್ತೆ. ಇದು ಫ್ರೆಶ್ ವಾಟರ್ ಲೇಕ್ ಆಗಿರುತ್ತೆ, ಅದು ಸಾಲ್ಟ್ ವಾಟರ್ ಆಗಿರುತ್ತೆ. ಬಟ್ ಓವರ್ ಆಲ್ ಆಗಿ ಕೇಳಿದಾಗ ಇದು ಫಸ್ಟ್, ಇದು ಸೆಕೆಂಡ್ ಪೊಸಿಷನಲ್ಲಿ ಇರೋದನ್ನು ನಾವು ನೋಡ್ತೀವಿ. ಹಾಗಾಗಿ ಈ ಸ್ಟೇಟ್ಮೆಂಟು ರೈಟ್ ಇದೆ. 2ನೇದಕ್ಕೆ ಹೋಗೋಣ. ಮಿಚಿಗನ್ ಸರೋವರವು ಗ್ರೇಟ್ ಲೇಕ್ಗಳಲ್ಲಿ ಚಿಕ್ಕದಾಗಿದೆ ಅಂದರೆ ಇದು ತಪ್ಪಾಗಿರುವಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. 3ನೇದಕ್ಕೆ ಹೋಗೋಣ. ಓಂಟಾರಿಯೋ ಸರೋವರು ಸಂಪೂರ್ಣವಾಗಿ ಯುನೈಟೆಡ್ ಸ್ಟೇಟ್ನೊಳಗೆ ಇರುವ ಏಕೈಕ ದೊಡ್ಡ ಸರೋವರವಾಗಿದೆ ಅಂತಲೂ ಕೂಡ ಇದೆ. ಇದು ಕೂಡ ತಪ್ಪಾದಂತಹ ಹೇಳಿಕೆಯಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ 1 ಮಾತ್ರ ರೈಟ್ ಆನ್ಸರ್ ಆಗಿರುತ್ತೆ. ಹಾಗಾಗಿ ಡಿ ಅನ್ನೋದನ್ನು ರೈಟ್ ಆಗಿ ತೊಗೊಳ್ತೀವಿ. ಇದನ್ನು ಮ್ಯಾಪಲ್ಲೂ ಕೂಡ ನಾವು ಕ್ಲಿಯರ್ ಮಾಡ್ಕೋಬಹುದು. ಈಗ ಯಾವ್ಯಾವ ಸರೋವರಗಳು ಎಲ್ಲೆಲ್ಲಿ ಕಂಡು ಬರ್ತಾವಂತ ನೋಡ್ಕೊಳ್ಳಿ. ಉತ್ತರ ಅಮೇರಿಕ ಖಂಡದಲ್ಲಿ ಹೋಮ್ಸ್ ಅಂತ ಸರೋವರಗಳು ಕಂಡು ಬರ್ತಾವೆ. ಹೋಮ್ಸ್ HOMES ಅಂತ ತೊಗೊಳ್ತೀವಿ. ಹೋಮ್ಸ್ ಅಂತ. ಹೆಚ್ ಅಂದರೆ ಹ್ಯೂರಾನ್, O ಅಂದರೆ ಓಂಟಾರಿಯೋ, M ಅಂದರೆ ಮಿಚಿಗನ್, E ಅಂದರೆ ಈರಿ, S ಅಂದರೆ ಸುಪೀರಿಯರ್. 5 ಸರೋವರಗಳನ್ನು ನೋಡ್ತೀವಿ. ಇಲ್ಲಿ ಒಂದು ಬಾರ್ಡರ್ ಲೈನ್ ಇದೆ. ಇದು ಅಮೇರಿಕಾ ಮತ್ತು ಕೆನಡಾದ ಗಡಿಯಾಗಿರುತ್ತೆ. ಈ ಕಡೆ ಕೆನಡಾ ಇದೆ, ಕೆಳಭಾಗದಲ್ಲಿ ಅಮೇರಿಕ ರಾಷ್ಟ್ರ ಕಂಡುಬರುತ್ತೆ. ಈಗ ಯಾವ್ಯಾವ ಸರೋವರ ಅಂದರೆ ಸುಪೀರಿಯರ್ ಲೇಕ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಸುಪೀರಿಯರ್ ಸರೋವರ. ಕ್ಲಿಯರಾ? ಸುಪೀರಿಯರ್ ಲೇಕ್ ಆಗಿರುತ್ತೆ. ನೆಕ್ಸ್ಟು 2ನೇದು ನೋಡಿ, ಇದು ಮಿಚಿಗನ್ ಸರೋವರ ಇಷ್ಟು ಭಾಗದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಈ ಭಾಗದಲ್ಲಿ ಕಂಡುಬರುತ್ತಲ್ಲ ಹ್ಯೂರಾನ್ ಲೇಕ್ ಇದೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೆ ಕಂಡುಬರೋದು ಇರಿ ಲೇಕ್, ಇದು ಓಂಟಾರಿಯೋ ಸರೋವರ ಅಂತ ಬರುತ್ತೆ. ಇವು ಪಂಚ ಸರೋವರಗಳು ಅಂತ ಕರೆಯೋದು. ನೋಡಿ, ವಿಶ್ವದಲ್ಲಿ ಅತಿ ದೊಡ್ಡ ಸರೋವರ ಯಾವುದಪ್ಪ ಅಂತ ಕೇಳಿದರೆ ಕ್ಯಾಸ್ಪಿಯನ್ ಸಮುದ್ರ ಮತ್ತು ಸುಪೀರಿಯರ್ ಅನ್ನೋದು 2ನೇದಿದೆ, ಸರಿ ಇದೆ. ನೆಕ್ಸ್ಟು ಮಿಚಿಗನ್ ಸರೋವರ. ಇದು ಮಿಚಿಗನ್ ನೋಡಿ ಬಹಳಷ್ಟು ದೊಡ್ಡದಾಗಿದೆ ಗಾತ್ರದಲ್ಲಿ, ಹಾಗಾಗಿ ಗ್ರೇಟ್ ಲೇಕ್ಗಳಲ್ಲಿ ಚಿಕ್ಕದಾಗಿದೆ ಅಂತ ಕೇಳಿದರೆ 5ರಲ್ಲಿ ಇದು ಚಿಕ್ಕದಲ್ಲ, ಓಂಟಾರಿಯೋ ಅನ್ನೋಂಥದ್ದು ಚಿಕ್ಕದಾಗಿರುವಂಥದ್ದು, ಹಾಗಾಗಿ ಇದು ತಪ್ಪಾಗಿರೋದು. ನೆಕ್ಸ್ಟು ಓಂಟಾರಿಯೋ ಅಂತ ಇದೆ, ಇದೇ ಓಂಟಾರಿಯೋ. ಓಂಟಾರಿಯೋ ಸರೋವರ ಸಂಪೂರ್ಣವಾಗಿ ಯುನೈಟೆಡ್ ಸ್ಟೇಟ್ನಲ್ಲೂ ಇರುವುದು ಅಂತ ಇದೆ, ಅಂದರೆ ಅಮೇರಿಕದಲ್ಲಿ ಇದೆ ಅಂತ ಇದೆ. ಇದು ಅಮೇರಿಕದಲ್ಲಿಲ್ಲ, 2 ಕಡೆನೂ ಕೂಡ ಗಡಿ ಹಂಚಿಕೊಂಡಿದೆ. ಆದರೆ ಸಂಪೂರ್ಣವಾಗಿ ಅಮೇರಿಕದಲ್ಲಿ ಕಂಡುಬರುವಂತಹ ಸರೋವರ ಯಾವುದಪ್ಪ ಅಂದರೆ ಮಿಚಿಗನ್ ಲೇಕ್. ಇದು ನೋಡಿ 2 ರಾಷ್ಟ್ರದ ಗಡಿಯಲ್ಲಿ ಇಲ್ಲ. ಇದು ಮಿಚಿಗನ್ ಅನ್ನುವಂಥದ್ದು ಸಂಪೂರ್ಣವಾಗಿ ಅಮೇರಿಕದಲ್ಲಿ ಕಂಡುಬರುವಂತಹ ಒಂದು ಸರೋವರವಾಗಿರುತ್ತೆ. ಇನ್ನು ಉಳಿದಂತಹ 4 ಸರೋವರಗಳನ್ನು ನೋಡಿ, ಸುಪೀರಿಯರು ಅಮೇರಿಕದಲ್ಲಿದೆ, ಕೆನಡಾದಲ್ಲೂ ಇದೆ. ಹ್ಯೂರಾನು 2 ಕಡೆ ಬಾರ್ಡರ್ ಶೇರ್ ಮಾಡ್ಕೊಂಡಿದೆ. ನೆಕ್ಸ್ಟ್ ಯುರಿನು ಕೂಡ 2 ಕಡೆ ಬಾರ್ಡರ್ ಶೇರ್ ಮಾಡ್ಕೊಂಡಿದೆ. ಓಂಟಾರಿಯನು ಕೂಡ ಬಾರ್ಡರ್ ಶೇರ್ ಮಾಡ್ಕೊಂಡಿದೆ. 2 ಕಂಟ್ರೀಸ್ಗಳಲ್ಲೂ ಕೂಡ ಈ 4 ಲೇಕ್ ಇದ್ದಾವೆ. ಒಂದು ಮಾತ್ರ ಸಂಪೂರ್ಣವಾಗಿ ಎಲ್ಲಿದೆ ಅಂತ ಕೇಳಿದರೆ ಅಮೇರಿಕದಲ್ಲಿ ಕಂಡುಬರುವಂಥದ್ದು. ಇದನ್ನು ಹೋಮ್ಸ್ ಅಂತಾನೆ ಕರಿತೀವಿ. ಇದು KS ಎಕ್ಸಾಮಲ್ಲಿ ಜಸ್ಟ್ ಹಿಂಗೆ ಮ್ಯಾಪನ್ನು ಕೊಟ್ಟಿದ್ದಾನೆ, ಯಾವ ಹೆಸರು ಇರಲ್ಲ, ನಾವು ಅದನ್ನು ಫೈಂಡ್ ಔಟ್ ಇದು ಯಾವುದು ಇದು ಯಾವುದು ಇದನ್ನು ಕ್ಲೀನಾಗಿ ಕಲಿಬೇಕು. ಫಸ್ಟ್ ಯಾವುದು ಬರಬೇಕು? ಸುಪೀರಿಯರ್. 2ನೇದು ಮಿಚಿಗನ್, ನೆಕ್ಸ್ಟ್ ಹ್ಯೂರಾನ್ ಬರುತ್ತೆ, ನೆಕ್ಸ್ಟ್ ಇರಿ, ಲಾಸ್ಟ್ ಯಾವುದು? ಓಂಟಾರಿಯೋ ಅಂತಾನೆ. ಈ ರೀತಿ ಮ್ಯಾಪ್ ಕೊಟ್ಟಾಗ ಆ ನಂಬರ್ಸ್ ಮೂಲಕ ಯಾವ್ಯಾವ ಲೇಕ್ಸ್ ಅಂಥೇಳಿ ನಾವು ಕಂಡುಹಿಡಿಬೇಕಾಗತ್ತೆ. ನೋಡಿ 8ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಡಿ ಅನ್ನೋದು ರೈಟ್ ಆನ್ಸರ್ ಆಗಿದೆ. 9ನೇದಕ್ಕೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಕೆನಡಾದ ಪ್ರಮುಖ ನದಿಯಾಗಿದೆ? ಇಂಪಾರ್ಟೆಂಟ್ ರಿವರ್ ಇನ್ ಕೆನಡಾ ಕಂಟ್ರಿ ಅಂತ ನೋಡಿದಾಗ ಮೆಕೆಂಜಿ ಇದೆ, ನೆಲ್ಸನ್ ಇದೆ, ಮಿಸಿಸಿಪಿ, ಮಿಸ್ಸೋರಿ ಇದೆ, ರಿಯೋ ಅಂತ ನದಿ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಲಾರ್ಜೆಸ್ಟ್ ರಿವರ್ ಇನ್ ಕೆನಡಾ ಆರ್ ಲಾಂಗೆಸ್ಟ್ ರಿವರ್ ಇನ್ ಕೆನಡಾ ಅಂತ ಕೇಳಿದರೆ ಮೆಕೆಂಜಿ ರಿವರ್ ಅನ್ನೋಂಥದ್ದು ಕೆನಡಾ ರಾಷ್ಟ್ರದ ಅತಿ ದೊಡ್ಡ ಅಥವಾ ಉದ್ದ ನದಿ ಆಗಿರುತ್ತೆ. ಹಾಗಾಗಿ ಸರಿಯಾದಂಥ ಉತ್ತರ ಮೆಕೆಂಜಿ. ಹಾಗಾದರೆ ನೆಲ್ಸನ್ ನದಿ ಯಾವ ರಾಷ್ಟ್ರದಲ್ಲಿ ಹರಿಯುತ್ತಂದರೆ ಇದು ಕೂಡ ಯಾವ ರಾಷ್ಟ್ರದಲ್ಲಿ ಕಂಡುಬರುವಂಥ ನದಿ? ಕೆನಡಾ ರಾಷ್ಟ್ರದಲ್ಲೇ ಹರಿಯುವಂತಹ ನದಿಯಾಗಿರುತ್ತೆ ನೆಲ್ಸನ್. ಮಿಸಿಸಿಪಿ, ಮಿಸ್ಸೋರಿ ನದಿ ಅನ್ನುವಂಥದ್ದು ಅಮೇರಿಕದ ಒಂದು ಪ್ರಮುಖ ನದಿ ಆಗಿರುವಂಥದ್ದು ಮಿಸಿಸಿಪಿ ಮತ್ತು ಮಿಸ್ಸೋರಿ ಅಂಥೇಳಿ. ಈ ಮಿಸಿಸಿಪಿ ಮಿಸ್ಸೋರಿ ನದಿ ಇದೆಯಲ್ಲ, ಇದು ರಿವರ್ ಡೆಲ್ಟಾ ಹೇಗೆ ಫಾರ್ಮೇಷನ್ ಮಾಡಿದೆಯಪ್ಪ ಅಂದರೆ ಈ ರೀತಿ ಪಕ್ಷಿ ಪಾದದ ಆಕಾರದ ನದಿ ಮುಖಜ ಭೂಮಿಯನ್ನು ಹೊಂದಿರುವಂಥದ್ದು. ಬರ್ಡ್ ಫಿಂಗರ್ ಶೇಪ್ ರಿವರ್ ಡೆಲ್ಟಾ ಯಾವ ನದಿಯಿಂದ ನಿರ್ಮಾಣವಾಗಿದೆ ಅಂದರೆ ಅದು ಮಿಸಿಸಿಪಿ ನದಿಯಿಂದ ನಿರ್ಮಾಣವಾಗಿರೋದು ಅಮೇರಿಕ ಭಾಗದಲ್ಲಿ ನೋಡ್ತೀವಿ.
ರಿಯೋ ನದಿ ಅನ್ನುವಂಥದ್ದು ಮೆಕ್ಸಿಕೋ ಭಾಗದಲ್ಲಿ ಕಂಡುಬರುವಂತಹ ಒಂದು ನದಿಯಾಗಿರುತ್ತೆ. ಕೇಳಿರೋ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಒಂದೇದು ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಈ ಕೆಳಗಿನವುಗಳನ್ನ ಪರಿಗಣಿಸಿ ಅಂತ ಇದೆ. ಏನು ಕೊಟ್ಟಿದ್ದಾನಂತ ನೋಡೋಣ. ಮೌಂಟ್ ಮೆಕೆನ್ಲಿ ಅಲಸ್ಕಾ ಶ್ರೇಣಿಯಲ್ಲಿ ಉತ್ತರ ಅಮೆರಿಕದ ಅತಿ ಎತ್ತರ ಶಿಖರವಾಗಿದೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಮೌಂಟ್ ಮೆಕೆನ್ಲಿ ಎನ್ನುವಂಥದ್ದು ನಾರ್ತ್ ಅಮೇರಿಕದ ಹೈಯೆಸ್ಟ್ ಪೀಕ್ ಅಂತ ಕೇಳಿದರೆ ಹೌದು, ಉತ್ತರ ಅಮೇರಿಕ ಖಂಡದ ಅತಿ ಎತ್ತರವಾದ ಪರ್ವತ ಶಿಖರದ ಹೆಸರು ಮೌಂಟ್ ಮೆಕೆನ್ಲಿ ಅಂತ. ಹಾಗಾದರೆ ಮೌಂಟ್ ಮೆಕೆನ್ಲಿ ನಾರ್ತ್ ಅಮೇರಿಕಾದಲ್ಲಿ ಹೈಯೆಸ್ಟ್ ಪೀಕ್ ಆದರೆ ಇದು ಯಾವ ರೇಂಜಲ್ಲಿದೆ, ಯಾವ ಮೌಂಟೇನ್ ರೇಂಜಲ್ಲಿದೆ ಅಂದರೆ ಅಲಸ್ಕಾ ಶ್ರೇಣಿಯಲ್ಲೇ ಕಂಡುಬರುವಂಥದ್ದು. ಇದು ಸರಿಯಾದಂತಹ ಉತ್ತರವಾಗಿರುತ್ತೆ, ಅಥವಾ ಮೊದಲನೇ ಆಪ್ಷನ್ ಅನ್ನೋದು ರೈಟ್ ಇದೆ. ಎರಡನೇದಕ್ಕೆ ಹೋಗೋಣ. ಕೆನಡಾದಲ್ಲಿರುವಂತಹ ಮೌಂಟ್ ಲೋಗಾನ್ ಉತ್ತರ ಅಮೇರಿಕದ ಎರಡನೇ ಅತಿ ಎತ್ತರ ಶಿಖರವಾಗಿರುತ್ತೆ. ನೋಡಿ, ಕೆನಡಾದಲ್ಲಿ ಒಂದು ಪೀಕ್ ಇದೆ, ಆ ಪೀಕ್ ಹೆಸರೇನಪ್ಪ ಅಂದರೆ ಲೋಗಾನ್ ಪೀಕ್ ಅಂಥೇಳಿ. ಇದು ಕೆನಡಾ ರಾಷ್ಟ್ರದಲ್ಲಿದೆ, ಬಟ್ ಉತ್ತರ ಅಮೇರಿಕ ಖಂಡದ ಎರಡನೇ ಅತಿ ಎತ್ತರವಾದ ಶಿಖರ ಅಂತ ಕೇಳಿದರೆ ಇದು ಕೂಡ ಸರಿಯಾದಂತಹ ಆನ್ಸರ್ ಆಗಿರುತ್ತೆ. ಮೂರನೇ ನೋಡಿ, ಮೌಂಟ್ ಕಿಲಿಮಾಂಜರೋ ಅಮೇರಿಕದ ಅತಿ ಎತ್ತರವಾದ ಶಿಖರವಾಗಿದೆ. ಅಮೇರಿಕ ರಾಷ್ಟ್ರದಲ್ಲೇ ಹೈಯೆಸ್ಟ್ ಪೀಕ್ ಯಾವುದಪ್ಪ ಅಂದರೆ ಮೌಂಟ್ ಕಿಲಿಮಾಂಜರೋ ಅಂತೇಳಿ. ಇದು ತಪ್ಪಾಗಿರುವಂಥದ್ದು. ಮೌಂಟ್ ಕಿಲಿಮಾಂಜರೋ ಇದೆಯಲ್ಲ, ಆಫ್ರಿಕಾ ಖಂಡದ ಅತಿ ಎತ್ತರವಾದಂತಹ ಪರ್ವತ ಶಿಖರ ತಾಂಜೇನಿಯಾ ರಾಷ್ಟ್ರದ ಭಾಗದಲ್ಲಿ ಕಂಡುಬರುವಂಥದ್ದು. ಎಲ್ಲಿದೆ ಇದು? ತಾಂಜೇನಿಯಾ ರಾಷ್ಟ್ರ, ಆಫ್ರಿಕಾದ ಹೈಯೆಸ್ಟ್ ಮೌಂಟೇನ್ ಪೀಕ್ ಆಗಿರುತ್ತೆ ಮೌಂಟ್ ಕಿಲಿಮಾಂಜರೋ ಅನ್ನೋಂಥದ್ದು. ಹಾಗಾಗಿ ಇದು ತಪ್ಪಾದಂತಹ ಹೇಳಿಕೆ ಆಗಿರುತ್ತೆ. 1, 2 ಮಾತ್ರ ಇದಕ್ಕೆ ಸರಿಯಾಗಿದೆ. ಹಾಗಾದರೆ 1 ಮತ್ತು 2 ಯಾವ ಆಪ್ಷನಲ್ಲಿ ಇದೆಯಪ್ಪ ಅಂದರೆ ಡಿ ಆಪ್ಷನಲ್ಲಿ ಇರೋದ್ರಿಂದ ಇದಕ್ಕೆ ಸರಿಯಾದಂಥ ಉತ್ತರ 10ನೇ ಪ್ರಶ್ನೆಗೆ ಡಿ ಅನ್ನೋದು ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಈ ಕೆಳಗಿನಗಳನ್ನು ಪರಿಗಣಿಸಿ ಅಂತ ಇದೆ. ಡೆತ್ ವ್ಯಾಲಿ ಕ್ಯಾಲಿಫೋರ್ನಿಯಾದ ರಾಕೀಸ್ ಪರ್ವತದ ಪಶ್ಚಿಮದಲ್ಲಿದೆ. ಅಂದರೆ ರಾಕಿ ಪರ್ವತದ ವೆಸ್ಟಲ್ಲಿರೋದು ಡೆತ್ ವ್ಯಾಲಿ ಯಾವ ರಾಷ್ಟ್ರದಲ್ಲಿದೆ? ಕ್ಯಾಲಿಫೋರ್ನಿಯಾ. ಇದರಲ್ಲಿ ಯಾವ ರೀತಿ ಕ್ವಶನ್ಸ್ ರೈಸ್ ಆಗ್ಬೋದು ನೋಡ್ಕೊಬಿಡೋಣ. ನೋಡಿ, ಫಸ್ಟು ಡೆತ್ ವ್ಯಾಲಿ ಎಲ್ಲಿದೆ? ಮೃತ ಕಣಿವೆ ಅನ್ನೋಂಥದ್ದು ಎಲ್ಲಿದೆ ಅಂದರೆ ಕ್ಯಾಲಿಫೋರ್ನಿಯಾ ಭಾಗದಲ್ಲಿ ಕಂಡುಬರುತ್ತೆ. ಡೆತ್ ವ್ಯಾಲಿ ಎಲ್ಲಿದೆ? ಕ್ಯಾಲಿಫೋರ್ನಿಯಾ ಭಾಗದಲ್ಲಿ ಕಂಡುಬರುತ್ತೆ. ಓಕೆ, ಹಾಗಾದರೆ ಈ ಡೆತ್ ವ್ಯಾಲಿ ಎನ್ನುವಂಥದ್ದು ರಾಕಿ ಪರ್ವತದ ಪಶ್ಚಿಮ ಭಾಗದಲ್ಲಿದೆ ಅಂತ ಕೇಳಿದರೆ ಇದು ಸರಿನೇ. ರಾಕಿ ಮೌಂಟೇನ್ ರೇಂಜ್ ವೆಸ್ಟರ್ನ್ ಸೈಡಲ್ಲಿ ಕಂಡುಬರೋದೇ ಈ ಡೆತ್ ವ್ಯಾಲಿ ಆಗಿರುತ್ತೆ. ಕ್ಲಿಯರಾ? ಹಾಗಾಗಿ ಈ ಮೊದಲನೇ ಸ್ಟೇಟ್ಮೆಂಟ್ ಏನಾಗಿದೆ ಅಂದರೆ ಟ್ರೂ ಇದೆ, ಸರಿ ಇದೆ ಅನ್ನೋದು ಗೊತ್ತಾಯಿತು. ಎರಡನೇದಕ್ಕೆ ಹೋಗೋಣ. ಇದು ಉತ್ತರ ಅಮೇರಿಕದ ಅತ್ಯಂತ ಆಳವಾದ ಬಿಂದುವಾಗಿದೆ. ಡೀಪೆಸ್ಟ್ ಪಾಯಿಂಟ್ ಇನ್ ನಾರ್ತ್ ಅಮೇರಿಕಾ ಕಾಂಟಿನೆಂಟ್ ಅಂತ ಕೇಳಿದರೆ ಇದು ಸರಿನೇ. ಹಾಗಾದರೆ ನಾರ್ತ್ ಅಮೇರಿಕಾ ಕಾಂಟಿನೆಂಟಲ್ಲಿ ಹೈಯೆಸ್ಟ್ ಪೀಕ್ ಯಾವುದಪ್ಪ ಅಂದರೆ ಮೌಂಟ್ ಮೆಕೆನ್ಲಿ ಅನ್ನೋದು ಹೈಯೆಸ್ಟ್ ಪೀಕು. ಡೀಪೆಸ್ಟ್ ಪಾಯಿಂಟ್ ಯಾವುದಪ್ಪ ಅಂದರೆ ಡೆತ್ ವ್ಯಾಲಿ ಕಂಡುಬರುತ್ತೆ. ಮೃತ ಕಣಿವೆ ಅನ್ನೋಂಥದ್ದು ಉತ್ತರ ಅಮೇರಿಕ ಖಂಡದ ಅತಿ ತಗ್ಗಾದಂತಹ ಭಾಗ ಅನ್ನುವಂಥದ್ದು ಸರಿಯಾದಂತಹ ಉತ್ತರವಾಗಿರುತ್ತೆ. ಮೂರನೇ ನೋಡೋಣ. ಇದು ವಿಶ್ವದಲ್ಲೇ ಅತಿ ಹೆಚ್ಚು ದೈನಂದಿನ ತಾಪಮಾನವನ್ನು ಹೊಂದಿದೆ. ಈಗ ರೀಸೆಂಟಾಗಿ ಲಿಬಿಯಾ ರಾಷ್ಟ್ರದಲ್ಲಿರುವಂತಹ ಆಲ್ ಅಜಿಜಿಯಾ ಅನ್ನುವಂಥದ್ದು ವರ್ಲ್ಡ್ ಹೈಯೆಸ್ಟ್ ಟೆಂಪ್ರೇಚರ್ ಅಂತ ಹೇಳ್ತಿದ್ವಿ. ಈಗ ಬದಲಾವಣೆ ಆಗಿದೆ. ಅದನ್ನು ಸಂಶೋಧನೆಯ ಮೂಲಕ ನಮಗೆ ಮಾಹಿತಿನೂ ಕೂಡ ಬಂದಿರೋದನ್ನು ನೋಡ್ಬೋದು. ಪ್ರಪಂಚದಲ್ಲೇ ಅಥವಾ ವಿಶ್ವದಲ್ಲೇ ಅತಿ ಹೆಚ್ಚು ದೈನಂದಿನ ತಾಪಮಾನವನ್ನು ಹೊಂದಿರುವಂತಹ ಸ್ಥಳ ಯಾವುದಪ್ಪ ಅಂದರೆ ಇದೇ ಮೃತ ಕಣಿವೆ ಕ್ಯಾಲಿಫೋರ್ನಿಯಾದಲ್ಲಿ ಕಂಡುಬರುತ್ತೆ. ಹಾಗಾಗಿ ಈ ಸ್ಟೇಟ್ಮೆಂಟು ಕೂಡ ಇದು ಸರಿಯಾಗಿರುವಂಥದ್ದು. ನೀವು ಓದ್ಬೋದು, ಬುಕ್ಸನ್ನು ಓದಬೇಕಾದ್ರೆ ಬೇರೆ ಬೇರೆ ಬುಕ್ಸಲ್ಲಿ ನಿಮಗೆ ಬೇರೆ ರೀತಿ ಮಾಹಿತಿ ಸಿಗತ್ತೆ. ವರ್ಲ್ಡ್ ಹೈಯೆಸ್ಟ್ ಟೆಂಪ್ರೇಚರ್ ಇರೋದು ಆಫ್ರಿಕಾ ಖಂಡದಲ್ಲಿರುವಂತಹ ಸಹರಾ ಮರುಭೂಮಿ ಭಾಗದಲ್ಲಿರುವಂತಹ ಲಿಬಿಯಾ ರಾಷ್ಟ್ರದ ಆಲ್ ಅಜಿಜಿಯಾ ಅಂತ ಪ್ಲೇಸನ್ನು ಓದ್ತೀವಿ. ಆದರೆ ಈಗ ಪ್ರೆಸೆಂಟ್ ನೋಡ್ತಾ ಹೋದಾಗ ಈ ಡೆತ್ ವ್ಯಾಲಿ ಇದೆಯಲ್ಲ ಕ್ಯಾಲಿಫೋರ್ನಿಯಾದಲ್ಲಿ ಕಂಡುಬರುತ್ತಲ್ಲ, ಇದು ಪ್ರಪಂಚದಲ್ಲೇ ಅತಿ ಹೆಚ್ಚು ಉಷ್ಣಾಂಶವನ್ನು ಹೊಂದಿರುವಂತಹ ಸ್ಥಳ ಅನ್ನುವಂತಹ ಕಾನ್ಸೆಪ್ಟು ಕೂಡ ನಮಗಿಲ್ಲಿ ಗೊತ್ತಿರಬೇಕು. ನೋಡಿ, ಫಸ್ಟು ಸರಿ ಇದೆ, ಸೆಕೆಂಡ್ ಸರಿ ಇದೆ, ಥರ್ಡು ಕೂಡ ಸರಿ ಇದೆ. ಹಾಗಾಗಿ ಸಿ ಅನ್ನೋದು ಇದಕ್ಕೆ ರೈಟ್ ಆದಂತಹ ಆನ್ಸರ್ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಇಷ್ಟು ಕ್ವಶನ್ಸ್ಗಳು ಇಲ್ಲಿ ಅಮೇರಿಕಾ ಕಾಂಟಿನೆಂಟ್ ಬಗ್ಗೆ ಗೊತ್ತಾಯಿತು, ಕರ್ನಾಟಕದ ಬಗ್ಗೆ ಗೊತ್ತಾಯಿತು, ಹಾಗೆ ಇಂಡಿಯಾದ್ದು ಕೂಡ ನಮಗೆ ಕೆಲವೊಂದು ಬೇಸಿಕ್ ಮಾಹಿತಿ ನಮಗೆ ತಿಳ್ಕೊಂಡಾಗಾಯಿತು. ನೋಡಿ ಸ್ನೇಹಿತರೆ, ಈ ಕ್ವಶನ್ಸ್ಗಳನ್ನು ನಿಮ್ಮ ಓದಿನ ಜೊತೆಗೆ ಇದನ್ನು ಕೂಡ ಅರ್ಥ ಮಾಡ್ಕೊಳ್ತಾ ಹೋಗ್ರಿ ಅಂತ ಹೇಳ್ತಾ, ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.